Namaste, all Karnataka state eligibility test aspirants for becoming assistant professor in your respective subjects. I am going to deal with a very important topics about research pertaining to paper 1 general studies, and the topic given to me is research report writing and referencing. I am going to make a presentation on this into 6 different important aspects. The first aspect I am going to deal with regard to research report writing and referencing is research report writing. ಸಂಶೋಧನಾ ವರದಿ ಸಿದ್ಧಪಡಿಸುವಿಕೆ ಹಾಗೂ ರೆಫರೆನ್ಸಿಂಗ್ ಅನ್ನು ಕುರಿತು 6 ಮುಖ್ಯ ಅಂಶಗಳನ್ನು ಕುರಿತು ನಾನು ಇವತ್ತು ವಿಷಯಗಳನ್ನು ಹಂಚಿಕೊಳ್ಳಲಿದ್ದೇನೆ. ಮೊದಲೇ ಭಾಗದಲ್ಲಿ ರಿಸರ್ಚ್ ರಿಪೋರ್ಟ್ ರೈಟಿಂಗ್ ಸಂಶೋಧನಾ ವರದಿ ಸಿದ್ಧಪಡಿಸುವಿಕೆ ಅಂದರೆ ಏನು ಮತ್ತು ಅದರಲ್ಲಿ ಯಾವ್ಯಾವ ಅಂಶಗಳನ್ನು ಒಳಗೊಂಡಿರ್ತವೆ ಮತ್ತು ಅದು ಎಷ್ಟು ಸಂಶೋಧನೆಯಲ್ಲಿ ಮುಖ್ಯ ಆಗ್ತದೆ ಅನ್ನೋ ವಿಷಯವನ್ನು ಕುರಿತು ಮಾತನಾಡಿದ್ದೇನೆ. ದ ಸೆಕೆಂಡ್ ಪಾರ್ಟ್ ವಿಲ್ ಬಿ ಐ ವಿಲ್ ಬಿ ಡೀಲಿಂಗ್ ವಿತ್ ಟೈಪ್ಸ್ ಆಫ್ ರಿಸರ್ಚ್ ರಿಪೋರ್ಟ್ಸ್. ಒಬ್ಬ ಡಾಕ್ಟರಲ್ ರಿಸರ್ಚ್ ನ ಕೇಂದ್ರವಾಗಿಟ್ಕೊಂಡು ಸಂಶೋಧನೆಯ ಪ್ರಾರಂಭದಿಂದ ಸಂಶೋಧನಾ ಕೊನೆಯವರೆಗೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಥರದ ಸಂಶೋಧನಾ ವರದಿಗಳನ್ನು ಒಬ್ಬ ಸಂಶೋಧನಾ ವಿದ್ಯಾರ್ಥಿ ಸಿದ್ಧಪಡಿಸಬೇಕಾಗ್ತದೆ ಅನ್ನೋದನ್ನು ಕುರಿತು ನಾನು 2ನೇ ಭಾಗದಲ್ಲಿ ವಿವರವಾಗಿ ತಮ್ಮ ಜೊತೆಗೆ ಹಮ್ಮಿಕೊಳ್ಳಲಿದ್ದೇನೆ. ಸೆಕೆಂಡ್ ಪಾರ್ಟ್ ಆಫ್ ಮೈ ಪ್ರೆಸೆಂಟೇಷನ್ ವಿಲ್ ಬಿ ಆನ್ ದ ಟೈಪ್ಸ್ ಆಫ್ ರಿಸರ್ಚ್ ರಿಪೋರ್ಟ್ಸ್ keeping in view the doctoral students. So once the doctoral students enter into the course, right from the beginning to till end, what are the different types of research reports are expected to write, I will be covering in the second part of my presentation. The third part of presentation is about the outline of a dissertation or thesis. What are all the important contents and sub-contents, and what will be the structure of a research report I will be talking about. ನನ್ನ ಈ 3ನೇ ಒಂದು ಪ್ರೆಸೆಂಟೇಷನ್ ಭಾಗದಲ್ಲಿ ಸಂಶೋಧನಾ ವರದಿಯನ್ನು ಗಮನದಲ್ಲಿಟ್ಕೊಂಡು ಮಹಾಪ್ರಬಂಧದಲ್ಲಿ ಯಾವ್ಯಾವ ಮುಖ್ಯವಾದ ಅಂಶಗಳು ಇರಬೇಕು ಮತ್ತು ಅದರ ಮುಖ್ಯ ಯಾವ್ಯಾವ ಭಾಗಗಳಿದೆ ಅನ್ನೋದನ್ನು ಕುರಿತು ನಾನು ಮಾತನಾಡಿದ್ದೇನೆ. ಫೋರ್ತ್ ಪಾರ್ಟ್ ಆಫ್ ಮೈ ಪ್ರೆಸೆಂಟೇಷನ್ ವಿಲ್ ಬಿ ಆನ್ quality of a good research report. So what are the important aspects, important parameters to be kept in mind by the research scholar while writing a research report, and to write a quality research report, what are all factors important, I will be discussing about it. So ನನ್ನ 4ನೇ ಪ್ರೆಸೆಂಟೇಷನ್ದ ಭಾಗದಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳು ಸಂಶೋಧನಾ ಮಹಾಪ್ರಬಂಧವನ್ನು ಬರೀಬೇಕಾದಾಗ, ಒಂದು ಗುಣಮಟ್ಟದ ಮಹಾಪ್ರಬಂಧವನ್ನು ಬರೀಬೇಕಾದಾಗ ಯಾವ್ಯಾವ ಅಂಶಗಳನ್ನು ಅಥವಾ ಮಾನದಂಡಗಳನ್ನು ಅಥವಾ ತಂತ್ರಗಾರಿಕೆಗಳನ್ನು ಗಮನದಲ್ಲಿಟ್ಕೊಳ್ಬೇಕು ಅನ್ನೋದನ್ನು ಕುರಿತು ನಾನು ಮಾತನಾಡಿದ್ದೇನೆ. ಫಿಫ್ತ್ ಪಾರ್ಟ್ ಆಫ್ ಮೈ ಪ್ರೆಸೆಂಟೇಷನ್ ಈಸ್ ಆನ್ ರೆಫರೆನ್ಸಿಂಗ್. ಸೊ ವಾಟ್ ಈಸ್ ರೆಫರೆನ್ಸ್, what are the types of references, how the references are given, what are the styles of references, I will be dealing in the 5th part of my presentation. 5ನೇ ಭಾಗದಲ್ಲಿ ನನ್ನ ಪ್ರೆಸೆಂಟೇಷನ್ ಭಾಗದಲ್ಲಿ ರೆಫರೆನ್ಸಸ್ಗಳು ಅಂದರೆ ಏನು, ರೆಫರೆನ್ಸಸ್ಸನ್ನು ಯಾವ್ಯಾವ ರೀತಿಯಲ್ಲಿ ಕೊಡಲಾಗ್ತದೆ ಮತ್ತು ಸಂಶೋಧನಾ ಒಂದು ಮಹಾಪ್ರಬಂಧದಲ್ಲಿ ಅಥವಾ ಸಂಶೋಧನಾ ಲೇಖನದಲ್ಲಿ ಬರೆಯುವಿಕೆಯಲ್ಲಿ ರೆಫರೆನ್ಸಸ್ ಎಷ್ಟು ಮುಖ್ಯ ಅನ್ನೋದನ್ನು ಕುರಿತು ನಾನು ಮಾತನಾಡಲಿದ್ದೇನೆ. ಸೊ ಮೈ ಲಾಸ್ಟ್ ಪಾರ್ಟ್ ಆಫ್ ಪ್ರೆಸೆಂಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಆಲ್ ಲಿಸ್ನರ್ಸ್. ಇಟ್ ಈಸ್ ಆನ್ ಸಾಲ್ವಿಂಗ್ ದ ಪ್ರೀವಿಯಸ್ ಕ್ವಶನ್ಸ್ ಅಪಿಯರ್ಡ್ ಆನ್ ರಿಸರ್ಚ್ ವಿತ್ ರಿಗಾರ್ಡ್ ಟು ರಿಸರ್ಚ್ ರಿಪೋರ್ಟ್ ರೈಟಿಂಗ್. ಸೊ ಹಿಂದಿನ KSET ಎಕ್ಸಾಮಿನೇಷನಲ್ಲಿ ರಿಸರ್ಚ್ಗೆ ಸಂಬಂಧಪಟ್ಟಂತೆ, ವಿಶೇಷವಾಗಿ ಸಂಶೋಧನಾ ವರದಿ ಸಿದ್ಧಪಡಿಸುವಿಕೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ಪ್ರಶ್ನೆಗಳು ಈಗ ಬಂದಿದ್ದಾವೆ ಅವುಗಳನ್ನು ಸಾಲ್ವ್ ಮಾಡುವಂಥದ್ದು 6ನೇ ಭಾಗದಲ್ಲಿ ನಾನು ಇಟ್ಕೊಂಡಿದ್ದೇನೆ. ಸೊ ಲೆಟ್ ಅಸ್ ಬಿಗಿನ್ ವಿತ್ ದ ಫಸ್ಟ್ ಪಾರ್ಟ್, ದಟ್ ಈಸ್ ರಿಸರ್ಚ್ ರಿಪೋರ್ಟ್ ರೈಟಿಂಗ್. ಸೊ ರಿಸರ್ಚ್ ರಿಪೋರ್ಟ್ ರೈಟಿಂಗ್ ಈಸ್ ಎ ರೆಕಾರ್ಡಿಂಗ್ ಅಬೌಟ್ ದ ಪ್ರಾಸೆಸ್ ಆಫ್ ರಿಸರ್ಚ್. So when we all of us we know already, you might have learned about the previous classes, research is a process. It has got certain established steps. So right, we begin doing research from selection of a research topic, then we do extensive review of literature. By doing review of literature, we try to have conceptualization of the research, and we try to understand how the other researchers have
attempted to conduct the research, and finally we try to come out with research gaps. So after finding the research gaps, we try to frame research objectives in order to fill the research gaps. So by framing the research objectives, we also try to identify the appropriate procedures, research methodologies through which we can satisfy objectives of the research. So through research writing, throughout the process, whatever the research scholar does, that all those things need to be written in the form of research report. And research report writing is also, it includes the procedures followed. So when we frame certain objectives, in order to fill the research objectives, we adopt certain procedures in terms of research methodology, in terms of research designs, in terms of universal sample, in terms of tools and techniques for collecting the primary data, in terms of how the data is processed, how the data is organized. So what is variable design, what are the statistical tests applied for testing the hypothesis, and how the research report is organized. So these things are given, recorded in the form of research report writing by the research scholar. And quality of research study is measured based on its report. Any research work undertaken by any scholar is measured in terms of the report produced by him or her. ಯಾವುದೇ ಒಂದು ಸಂಶೋಧನಾ ಕಾರ್ಯ ಜರುಗಿದ ಮೇಲೆ ಆ ಸಂಶೋಧನಾ ಕಾರ್ಯ ಎಷ್ಟು ಗುಣಮಟ್ಟದಿಂದ ಮಾಡಲಾಗಿದೆ ಎಂಬುದನ್ನು ಅವರು ಸಿದ್ಧಪಡಿಸಿರುವ ಸಂಶೋಧನಾ ವರದಿಯಿಂದ ಮಾತ್ರ ಸಿದ್ಧಪಡಿಸಲಾಗ್ತದೆ. ಸಂಶೋಧನೆ ಎಷ್ಟೇ ಕಷ್ಟಪಟ್ಟು ಎಷ್ಟೇ ಚೆನ್ನಾಗಿ ನಾವು ಮಾಡಿದರೂ ಕೂಡ ಸಂಶೋಧನಾ ವರದಿಯನ್ನು ವ್ಯವಸ್ಥಿತವಾಗಿ ಅಚ್ಚುಕಟ್ಟವಾಗಿ ಇರುವಂಥ ತಂತ್ರಗಾರಿಕೆಗಳನ್ನು ಬಳಸಿಕೊಳ್ಳದೆ ನಾವೇನಾದರೂ ಮಾಡಿದ್ದಾದರೆ ಅದು ಅಷ್ಟು ಗುಣಮಟ್ಟದ ಆಗಿದೆ ಅಂತ ಹೇಳಿ ತರ್ಕಕ್ಕೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ರಿಸರ್ಚ್ ಸಂಶೋಧನಾ ವರದಿಯು ಸಂಶೋಧನಾ ಗುಣಮಟ್ಟವನ್ನು ನಿರ್ಧರಿಸುವುದರಿಂದ ಇದು ಬಹಳ ಮುಖ್ಯವಾದಂಥ ಒಂದು ಸಂಶೋಧನೆಯ ಹಂತ ಆಗಿರ್ತದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು. ಥ್ರೂ ರಿಸರ್ಚ್ ರಿಪೋರ್ಟ್, ರಿಸರ್ಚರ್ ಅಡ್ವೊಕೇಟ್ಸ್ ಫಾರ್ ಪಾಲಿಸಿ ಪ್ಲಾನಿಂಗ್ ಪ್ರೋಗ್ರಾಮ್ಸ್ ಆ್ಯಂಡ್ ಇಂಟರ್ವೆನ್ಷನ್ಸ್. ಸೊ ಸಂಶೋಧನೆ ಅನ್ನೋಂಥದ್ದು ರಿಸರ್ಚ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಡೆವಲಪ್ಮೆಂಟ್ ಪ್ರಾಸೆಸ್. ಸೊ ವೆನ್ ವಿ ಡೂ ರಿಸರ್ಚ್, ಥ್ರೂ ರಿಸರ್ಚ್ ವಿ ಟ್ರೈ ಟು find out the answers to the questions and solutions to the problems. So by undertaking research, we always give new answers and new solutions. So when we give the new solutions and the new answers, the existing body of knowledge through which we try to influence on the policy making bodies. So what we see the important social policies for the development, national policy on health, national policy on education, national policy on women empowerment, national policy on children. So all these national policies are basically outcome of a research studies conducted by the individuals or the team or by the institutions. So therefore the research reports always help for the policy formulation, policy making process of the nation. So based on the policies, development policies, the plannings are made. Based on the plannings, different programs are made. So once the programs are implemented, we see the development in the society and a positive change in the society. So therefore we should understand how important research reports are in development in general and in making policies and on influencing on the development planning and also developing different programs and implementations. And one more important aspect is through research reports we will be trying to communicate that different policy makers, the bureaucrats and the developmentalists, maybe in the form of research articles or maybe in the form of research papers presented in the academic conferences, academic platforms like conferences and seminars, or through research reports. So research reports they communicate to the policy makers, developmentalists and the bureaucrats. Therefore research reports are very important, hence the importance is, lot of importance is given for the area of research in all the areas of society. And one more very important aspect what we need to understand with regard to research report writing is, research reports are written are basically very technical. Anybody cannot write research reports. In order to write research report, we need to understand the technicalities and the formalities involved in it.
So, it is a very technical aspect to write a research report. There are some established principles and procedure which are to be followed for writing any ರಿಸರ್ಚ್ ರಿಪೋರ್ಟ್. ಸಂಶೋಧನಾ ವರದಿಯನ್ನು ಸಿದ್ಧಪಡಿಸಬೇಕಾದ್ರೆ ಅದರಲ್ಲಿ ಬಹಳಷ್ಟು ತಂತ್ರಗಾರಿಕೆಗಳನ್ನು ಅದರ ಒಳಗಡೆ ಇರುವಂಥದ್ದನ್ನು ನಾವು ಗಮನಿಸಬೇಕು. ನಾವು ಹೇಗೆ ಮನಸ್ಸಿಗೆ ಬಂದ ಹಾಗೆ ಬರೀಲಿಕ್ಕೆ ಅಲ್ಲಿ ಅವಕಾಶ ಇರೋದಿಲ್ಲ. ಪ್ರತಿಯೊಂದು ಪದ, ಪ್ರತಿಯೊಂದು ಸೆಂಟೆನ್ಸು ಎಲ್ಲವೂ ಸಹ ಒಂದು ಸಾಕ್ಷಿಗಳ ಆಧಾರದ ಮೇಲೆ, ಕ್ಷೇತ್ರ ಕಾರ್ಯದ ಆಧಾರದ ಮೇಲೆ, ದತ್ತಾಂಶಗಳ ಆಧಾರದ ಮೇಲೆ ಸಂಶೋಧನಾ ವರದಿಯನ್ನು ಸಿದ್ಧಪಡಿಸಬೇಕಾಗಿರ್ತದೆ. ಸೊ ಹಾಗಾಗಿ ಇಟ್ ಈಸ್ ಎ ವೆರಿ ಟೆಕ್ನಿಕಲ್ ರಿಪೋರ್ಟ್ ಆ್ಯಂಡ್ ದೋಸ್ ಟೆಕ್ನಿಕಲಿಟೀಸ್ ಆರ್ ಟು ಬಿ ಅಂಡರ್ಸ್ಟುಡ್ ಬೈ ದ scholars, researchers and the aspirants of assistant professors. So just now what I told is every word and every sentence is evidence based. ಸಂಶೋಧನಾ ವರದಿ ಅದು ಒಂದು ಸಂಶೋಧನಾ ಲೇಖನ ಆಗಲಿ ಅಥವಾ ಸಂಶೋಧನಾ ವರದಿನೇ ಆಗಲಿ, ಅದರಲ್ಲಿ ಅದನ್ನು ಬರೀಬೇಕಾದಾಗ ಪ್ರತಿಯೊಂದು ಪದಕ್ಕೂ ಸಹ ಒಂದು ಟೆಕ್ನಿಕಾಲಿಟಿ ಇರ್ತದೆ, ಪ್ರತಿಯೊಂದು ಸೆಂಟೆನ್ಸ್ಗೂ ಒಂದು ಟೆಕ್ನಿಕಾಲಿಟಿ ಇರ್ತದೆ, ಎಲ್ಲವೂ ಒಂದು ಆಧಾರ ಸಹಿತವಾಗಿ ಅಲ್ಲಿ ಬರೆಯಲ್ಪಡ್ತದೆ. ಇಲ್ಲಿ ಊಹಾಪೋಹಗಳಿಗೆ ಅಥವಾ ಮನಸ್ಸಿಗೆ ಬಂದಂತೆ ಬರೀಲಿಕ್ಕೆ ಅವಕಾಶಗಳಿರುವುದಿಲ್ಲ. ಸಾಕಷ್ಟು ಅಬ್ಜೆಕ್ಟಿವಿಟಿ, ವಸ್ತುನಿಷ್ಠತೆಯಿಂದ ನಾವು ವರದಿಯನ್ನು ಸಿದ್ಧಪಡಿಸಬೇಕಾಗಿರ್ತದೆ ಅದು ನಾವು ಇಲ್ಲಿ ಗಮನಿಸಬೇಕು. ಸೊ ಇನ್ ದಿಸ್ ಕಾಂಟೆಕ್ಸ್ಟ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಹಿಯರ್ ಇಸ್ ದಟ್ ರಿಸರ್ಚ್ ರಿಪೋರ್ಟ್ ರೈಟಿಂಗ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸ್ ಇನ್ ರಿಸರ್ಚ್. ಇಟ್ ಈಸ್ ದ ಲಾಸ್ಟ್ ಸ್ಟೆಪ್ ಇನ್ ಡೂಯಿಂಗ್ ರಿಸರ್ಚ್. ಸಂಶೋಧನೆಯ ಪ್ರಾರಂಭ ಸಂಶೋಧನಾ ವಿಷಯದ ಆಯ್ಕೆಯಿಂದ, ಸಂಶೋಧನಾ ಸಮಸ್ಯೆ ಆಯ್ಕೆಯಿಂದ ಪ್ರಾರಂಭಗೊಂಡು ಎಲ್ಲಿ ಕೊನೆಗೊಳ್ಳುತ್ತದೆ ಅಂತಂದರೆ ಸಂಶೋಧನಾ ವರದಿಯನ್ನು ಸಿದ್ಧಪಡಿಸುವುದರಿಂದ ಕೊನೆಗೊಳ್ಳುತ್ತದೆ. ಸಂಶೋಧನಾ ವರದಿಯು ಬಹಳಷ್ಟು ಅಭಿವೃದ್ಧಿಗೆ, ರಾಷ್ಟ್ರೀಯ ಸಾಮಾಜಿಕ ನೀತಿಗಳ ರೂಪುಗೊಳ್ಳುವಿಕೆ ಮತ್ತು ಅಭಿವೃದ್ಧಿ ಯೋಜನೆಗೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಮೇಲೆ ಪ್ರಭಾವಿಸಬಲ್ಲದಾಗುವುದರಿಂದ ಸಾಕಷ್ಟು ಕಾಳಜಿಯನ್ನು ಸಂಶೋಧಕರು ಈ ಸಂಶೋಧನಾ ವರದಿಯನ್ನು ಬರೆಯುವ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾಗುತ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ನಾವು ಲೆಟ್ ಅಸ್ ಮೂವ್ ಟು ದ ಸೆಕೆಂಡ್ ಪಾರ್ಟ್ ಆಫ್ the presentation related to research report writing and referencing. So before we understand in detail about it, we need to understand what are the different types of research reports we see in the field of academics. ಈಗಾಗಲೇ ನಾನು ಹೇಳಿದಂಗೆ ಒಂದು ಡಾಕ್ಟರಲ್ ಸ್ಟೂಡೆಂಟ್ಸನ್ನು ಗಮನದಲ್ಲಿಟ್ಕೊಂಡು ಯಾವ್ಯಾವ ಪ್ರಕಾರದ ಸಂಶೋಧನಾ ವರದಿಗಳನ್ನು ಯಾವ್ಯಾವ ಹಂತದಲ್ಲಿ ಸಿದ್ಧಪಡಿಸಬೇಕಾಗ್ತದೆ ಅನ್ನೋದನ್ನು ನಾವು ಇಲ್ಲಿ ಈ ಸ್ಲೈಡ್ ಮೂಲಕ ತಿಳ್ಕೊಳ್ಬೋದಾಗಿದೆ. ಒಬ್ಬ ಸಂಶೋಧನಾ ವಿದ್ಯಾರ್ಥಿ ಸಂಶೋಧನೆಗೆ ರಿಜಿಸ್ಟ್ರೇಷನ್ ಆದ ಮೇಲೆ, ಸಂಶೋಧನೆಯನ್ನು ಎಂಟರ್ ಮಾಡಿದ ಮೇಲೆ, ಪ್ರವೇಶಿಸಿದ ಮೇಲೆ ಫಸ್ಟ್ ಅವ್ನು ಮಾಡಬೇಕಾಗಿರುವಂಥ ಅಥವಾ ಅವಳು ಮಾಡಬೇಕಾಗಿರುವಂಥ ಕೆಲಸ ಏನಂತಂದರೆ ಹಿ ಆರ್ ಶಿ ಹ್ಯಾಸ್ ಟು ರಿಜಿಸ್ಟರ್ ಹರ್ ಟಾಪಿಕ್, ಸಂಶೋಧನಾ ಶೀರ್ಷಿಕೆಯನ್ನು ನೋಂದಾಯಿಸಬೇಕಾದಂಥದ್ದು. ಸೊ ಅದಕ್ಕಾಗಿ ಇದಕ್ಕಿಂತ ಪೂರ್ವಭಾವಿ ತಯಾರಿಯಲ್ಲಿ ಅವರು ಕೋರ್ಸ್ ವರ್ಕನ್ನು ಅಟೆಂಡ್ ಆಗಿರ್ತಾರೆ. ಕೋರ್ಸ್ ವರ್ಕಲ್ಲಿ ರಿಸರ್ಚ್ ಮೆಥಡಾಲಜಿ ಮತ್ತು ಬ್ಯಾಕ್ಗ್ರೌಂಡ್ ಪೇಪರ್ಸ್ ಎಲ್ಲ ಅಧ್ಯಯನ ಮಾಡೋದ್ರ ಮೂಲಕ ಅವರು ಒಂದು ಮೂಲಭೂತವಾಗಿ ಸಂಶೋಧನೆಯ ಕುರಿತು, ಸಂಶೋಧನಾ ಸಮಸ್ಯೆ, ಸಂಶೋಧನಾ ಶೀರ್ಷಿಕೆಗೆ ಮತ್ತು ಸಂಶೋಧನಾ ವಿಧಾನದ ಕುರಿತು ಪೂರ್ವಭಾವಿ ಅಂಡರ್ಸ್ಟ್ಯಾಂಡಿಂಗನ್ನು ಪಡ್ಕೊಂಡಿರ್ತಾರೆ. ಸೊ ಆಧಾರದ ಮೇಲೆ ಫಸ್ಟ್ ಸಂಶೋಧನಾ ವರದಿ ಸಿದ್ಧಪಡಿಸಬೇಕಾಗಿರೋದು ಏನು ಅಂತಂದರೆ ರಿಸರ್ಚ್ ಪ್ರಪೋಸಲ್ ಅಂತ, ಸಂಶೋಧನಾ ಪ್ರಸ್ತಾವನೆಯನ್ನು ಪ್ರತಿ ಸಂಶೋಧನಾ ವಿದ್ಯಾರ್ಥಿಯು ಪ್ರಾರಂಭದಲ್ಲಿ ವಿಶ್ವವಿದ್ಯಾಲಯಕ್ಕೆ ನೋಂದಣಿಗಾಗಿ ಅದನ್ನು ಸಬ್ಮಿಟ್ ಮಾಡಬೇಕಾಗ್ತದೆ. ಸೊ ನಂತರ ಮುಂದೆ ಸಂಶೋಧನೆ ಮುಂದುವರಿಸಿದ ಹಾಗೆ ಪೂರ್ವಭಾವಿಯಾಗಿ ಸಾಹಿತ್ಯ ಅವಲೋಕನ ಮತ್ತು ಸಂಶೋಧನೆ ಕುರಿತು ಹೆಚ್ಚಿನ ಒಂದು ಅಧ್ಯಯನ ಕೈಗೊಂಡಾಗ ನಂತರ ರಿಸರ್ಚ್ ಪೇಪರನ್ನು ಸಂಶೋಧನಾರ್ಥಿಗಳು ಬರೀತಾರೆ. ಸೊ ಇಲ್ಲಿ ರಿಸರ್ಚ್ ಪೇಪರ್ ಮತ್ತು ರಿಸರ್ಚ್ ಆರ್ಟಿಕಲ್ ಮಧ್ಯೆ ಒಂದು ಟೆಕ್ನಿಕಲ್ ಡಿಫ್ರೆನ್ಸ್ ಇದೆ. ರಿಸರ್ಚ್ ಪೇಪರ್ಸು ಕಾನ್ಫರೆನ್ಸಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ, ಸೆಮಿನಾರಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ ಬರೆಯುವಂಥದ್ದು. ಅದು ಸೆಕೆಂಡ್ರಿ ಡೇಟಾ ಬೇಸ್ಡ್ ಆಗಿರ್ಬೋದು, ಬಹಳಷ್ಟು ಕಡಿಮೆ ಸಂದರ್ಭದಲ್ಲಿ ಪ್ರಾಥಮಿಕ ದತ್ತಾಂಶದ ಮೇಲೆ ಆಗಿರಬಹುದು. ಅದೇ ರಿಸರ್ಚ್ ಆರ್ಟಿಕಲ್ ಅನ್ನೋಂಥದ್ದು ಅಡ್ವಾನ್ಸ್ಡ್ ಸ್ಟೇಜಲ್ಲಿ ಬರೆಯುವಂಥ ಒಂದು ಸಂಶೋಧನಾ ವರದಿಯ ಒಂದು ಭಾಗ ಆಗಿರ್ತದೆ. ಸೊ ಸಂಶೋಧಕನು ಸಂಶೋಧನೆ ಕ್ಷೇತ್ರ ಕಾರ್ಯ ಆದ ಮೇಲೆ ಮತ್ತು ವರದಿಗಳನ್ನು ಸಿದ್ಧಪಡಿಸಿದ ಮೇಲೆ, ಸಂಶೋಧನಾ ವರದಿಗಳ ಮತ್ತು ಚಾಪ್ಟರ್ಸ್ಗಳನ್ನು ಸಿದ್ಧಪಡಿಸಿದ ಮೇಲೆ ಅದನ್ನಾಧರಿಸಿ ಪ್ರಾಥಮಿಕ ದತ್ತಾಂಶ ಮತ್ತು ಮುಖ್ಯ ಫಲಿತಾಂಶಗಳನ್ನು ಆಧರಿಸಿ ರಿಸರ್ಚ್ ಆರ್ಟಿಕಲ್ಸನ್ನು ಸಿದ್ಧಪಡಿಸಲಾಗ್ತದೆ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಈಸ್ ದಟ್ ಎಟ್ ದ ಎಂಟ್ರಿ ಪಾಯಿಂಟ್ ಆಫ್ಟರ್ ಜಾಯ್ನಿಂಗ್ ದ ಪ್ರೋಗ್ರಾಮ್, ರಿಸರ್ಚ್ ಸ್ಕಾಲರ್ಸ್ ರೈಟ್ ರಿಸರ್ಚ್ ಪ್ರಪೋಸಲ್. ಆಫ್ಟರ್ ಸಮ್ ಟೈಮ್ ದೇ ಪ್ರಿಪೇರ್ research papers because it is mandatory as per UGC to make a presentation in the academic platforms for every research scholar. After that, later further in advanced level, research scholars publish 1 or 2 research articles in the journals. And once all the chapters of the thesis are ready, then the research scholars make a
presentation and they have to submit synopsis, gist of the work done by the research scholar. ಈ ಸೆನಾಪ್ಸಿಸನ್ನು ಸಂಶೋಧನೆಯ ಮಹಾಪ್ರಬಂಧದ ಸಬ್ಮಿಷನ್ಗಿಂತ ಮುಂಚೆ ಕೊಲಿಕೆಮ್ ರೂಪದಲ್ಲಿ ಪ್ರೆಸೆಂಟ್ ಮಾಡಲಾಗ್ತಾ ಇದೆ. ಇದು ಒಂದು ಸೆನಾಪ್ಸಿಸ್ ಕೂಡ ಸಂಶೋಧನಾ ವರದಿಯ ಒಂದು ಭಾಗ ಆಗಿರುತ್ತದೆ. ಆ್ಯಂಡ್ ಫೈನಲಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್ ಥೀಸಿಸ್ ಆರ್ ಡೆಸರ್ಟೇಷನ್. ಸಂಶೋಧನಾ ಕಾರ್ಯ ಸಂಪೂರ್ಣವಾಗಿ ಕೈಗೊಂಡಾದ ಮೇಲೆ, ವರದಿಗಳನ್ನು ಅಧ್ಯಾಯಗಳೆಲ್ಲವೂ ಸಿದ್ಧಗೊಂಡಾದ ಮೇಲೆ ಥೀಸಿಸನ್ನು ಸಂಶೋಧಕ ಡಿಗ್ರಿ ಅವಾರ್ಡ್ ಆಗೋ ಸಲುವಾಗಿ ಸಬ್ಮಿಟ್ ಮಾಡ್ತಾರೆ. ಸೊ ಮುಖ್ಯವಾಗಿ ಡಾಕ್ಟರಲ್ ಸ್ಟೂಡೆಂಟ್ ದೃಷ್ಟಿಯಿಂದ ಈ 5 ಪ್ರಕಾರದ ಬೇರೆ ಬೇರೆ ಸಂಶೋಧನಾ ವರದಿಗಳನ್ನು ಸಿದ್ಧಪಡಿಸಬೇಕಾಗುತ್ತದೆ. ರಿಸರ್ಚ್ ಪ್ರಪೋಸಲ್ ಪ್ರಾರಂಭದಲ್ಲಿ, ನಂತರದಲ್ಲಿ ರಿಸರ್ಚ್ ಪೇಪರ್, ಇನ್ನು ನಂತರದ ಅವಧಿಯಲ್ಲಿ ರಿಸರ್ಚ್ ಆರ್ಟಿಕಲ್ಸ್ ಟು ಬಿ ಪಬ್ಲಿಷ್ಡ್ ಇನ್ ದ ಜರ್ನಲ್ಸ್, ಕೊನೆಯ ಹಂತದಲ್ಲಿ ಸೆನಾಪ್ಸಿಸ್, ಅಂತಿಮವಾಗಿ ಥೀಸಿಸನ್ನು ಸಬ್ಮಿಟ್ ಮಾಡಲಾಗ್ತದೆ. ಇಲ್ಲಿ ಇನ್ನೊಂದು ಪ್ರಕಾರದ ರಿಸರ್ಚ್ ರಿಪೋರ್ಟನ್ನು ಕೂಡ ನಾವು ನೋಡ್ತೇವೆ. ರಿಸರ್ಚ್ ರಿಪೋರ್ಟ್ಸ್ ಬೈ ದ ಇನ್ಸ್ಟಿಟ್ಯೂಷನ್ಸ್ ಆರ್ ದ ಸೀನಿಯರ್ ಸ್ಕಾಲರ್ಸ್. ಕೆಲವೊಂದು ವಿಶ್ವವಿದ್ಯಾಲಯಗಳಿಗೆ ಮತ್ತು ರಿಸರ್ಚರ್ಸ್ಗೆ ಫಂಡಿಂಗನ್ನು ನೀಡಲಾಗ್ತದೆ ಸರ್ಕಾರದಿಂದ, ಸರ್ಕಾರೇತರ ಸಂಸ್ಥೆಗಳಿಂದ. ಅದರಿಂದ ಸ್ಪಾನ್ಸರ್ ಆಗಿರುವಂಥ ಸಂಶೋಧನಾ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿದ ಮೇಲೆ ಸಂಶೋಧನಾ ವರದಿಯನ್ನು ಸಬ್ಮಿಟ್ ಮಾಡಲಾಗ್ತದೆ. ಅವುಗಳನ್ನು ರಿಸರ್ಚ್ ರಿಪೋರ್ಟ್ ಎಂದು ಹೇಳಲಾಗ್ತದೆ. ಇಲ್ಲಿ ನಾನು ಹೆಚ್ಚು ನನ್ನ ಪ್ರೆಸೆಂಟೇಷನಲ್ಲಿ ಒತ್ತು ಕೊಡ್ತಾ ಇರೋದು ಅಸಿಸ್ಟೆಂಟ್ ಪ್ರೊಫೆಸರ್ ಲೆವೆಲ್ಗೆ, ಡಾಕ್ಟರಲ್ PhD ಲೆವೆಲಿನ ಸಂಶೋಧನೆಯನ್ನು ಹೆಚ್ಚು ಗಮನ ಕೊಟ್ಟು ಅಲ್ಲಿ ಕೇಂದ್ರೀಕೃತವಾಗಿ ಪ್ರಶ್ನೆಗಳು ಕೇಳೋದ್ರಿಂದ ಡಾಕ್ಟರಲ್ ಲೆವೆಲ್ದ ರಿಸರ್ಚನ್ನು ಕೇಂದ್ರೀಕೃತವಾಗಿ ನಾನು ಈ ಮುಂದಿನ ಭಾಗದಲ್ಲಿ ಆಸ್ಪೆಕ್ಟ್ಸನ್ನು ಕವರ್ ಮಾಡ್ತಾ ಇದ್ದೇನೆ. ಸೊ ಮೂರನೇ ಭಾಳ ಪ್ರಮುಖವಾದಂಥ ಅಂಶ ಏನಂದರೆ ಔಟ್ಲೈನ್ ಆಫ್ ಎ ಡೆಸರ್ಟೇಷನ್ ಆರ್ ಥೀಸಿಸ್. ಸೊ ಇಲ್ಲಿ ಡೆಸರ್ಟೇಷನ್ನು ಥೀಸಿಸನ್ನು ಕೂಡ ಟೆಕ್ನಿಕಲ್ ಆಗಿ ಇಂಟರ್ಚೇಂಜ್ ಆಗಿ ಬಳಸಲಾಗ್ತದೆ. ಬಟ್ ಡೆಸರ್ಟೇಷನ್ ಮತ್ತು ಥೀಸಿಸ್ ಎರಡೂ ಕನ್ಸೆಪ್ಟ್ಗಳ ಮಧ್ಯೆ ವ್ಯತ್ಯಾಸ ಇದೆ. ಡೆಸರ್ಟೇಷನ್ ಈಸ್ ಡಿಫ್ರೆಂಟ್, ಥೀಸಿಸ್ ಇಸ್ ಡಿಫ್ರೆಂಟ್. ಸೊ ಡೆಸರ್ಟೇಷನ್ ಈಸ್ the basic research report or a minor research project, minor research report. Thesis is a detailed or advanced research report. For example, dissertation is submitted by the PG students for completing their research projects. Thesis is submitted by the doctoral students for getting PhD degree to the university. So now let us understand the outline or structure of any ಡಾಕ್ಟರಲ್ ಥೀಸಿಸ್. ಒಂದು ಮಹಾಪ್ರಬಂಧದ ಒಂದು ರಚನೆ ಅಥವಾ ಅದರ ಪ್ರಮುಖವಾದ ಅಂಗಗಳು ಅಥವಾ ಅಂಶಗಳು ಏನಿರ್ತವೆ ಅನ್ನೋದನ್ನು ಕುರಿತು ನಾವು ತಿಳ್ಕೊಳ್ಳೋಣ. ಯಾಕಂದರೆ ಈ ಸೀಕ್ವೆನ್ಸ್ ಏನಿದೆ, ಮೊದಲ ಭಾಗ, ಮಧ್ಯದ ಭಾಗ ಮತ್ತು ನಂತರದ ಭಾಗ ಏನಿದೆ ಮತ್ತು ಅದರ ಒಳಗಡೆ ಇರುವಂಥ ಉಪಭಾಗಗಳ ಸೀಕ್ವೆನ್ಸು ಕೂಡ ನಮಗೆ ಒಂದು ಸಂಶೋಧನಾ ವರದಿಯ ಸ್ಪಷ್ಟವಾದ ಚಿತ್ರಣವನ್ನು ಹೊಂದಲಿಕ್ಕೆ ನಮಗೆ ಅನುಕೂಲವಾಗ್ತದೆ. ಯಾವುದೇ ಒಂದು ಸಂಶೋಧನಾ ವರದಿ, ಎನಿ ರಿಸರ್ಚ್ ಥೀಸಸ್ ವಿಲ್ ಬಿ ಹ್ಯಾವಿಂಗ್ 3 ಇಂಪಾರ್ಟೆಂಟ್ ಪಾರ್ಟ್ಸ್. ಯಾವುದೇ ಒಂದು ಮಹಾಪ್ರಬಂಧ 3 ಮುಖ್ಯವಾದಂಥ ಭಾಗಗಳನ್ನು ಹೊಂದಿರ್ತದೆ. ದ ಫಸ್ಟ್ ಪಾರ್ಟ್ ಆಫ್ ಎನಿ ಥೀಸಿಸ್ ಈಸ್ ಕಾಲ್ಡ್ ಪ್ರಿಲಿಮಿನರಿ ಪಾರ್ಟ್, ಪ್ರಾರಂಭಿಕ ಅಥವಾ ಆರಂಭಿಕ ಭಾಗ. ದ ಸೆಕೆಂಡ್ ಪಾರ್ಟ್ ಆಫ್ ಎನಿ ಥೀಸಿಸ್ ಈಸ್ ಕೋರ್ ಆರ್ ಹಾರ್ಟ್ ಆಫ್ ದ ಥೀಸಿಸ್. ಎರಡನೇ ಮಹಾಪ್ರಬಂಧದ ಎರಡನೇ ಭಾಗ ಪ್ರಮುಖವಾದಂಥ ಭಾಗ ಆಗಿರ್ತದೆ. ಮತ್ತು ಮಹಾಪ್ರಬಂಧದ ಕೊನೆಯ ಭಾಗ, ಎಂಡ್ ಪಾರ್ಟ್, will be the last part of the thesis. Now let us understand these important structure and important parts of this thesis or a dissertation. So thesis in ಮೊದಲನೇ ಭಾಗ, the first part of thesis is called preliminary, which will have 8 sub pages or sub parts. So let us understand one by one. So preliminarily first part is title of the page. ಯಾವುದೇ ಒಂದು ಮಹಾಪ್ರಬಂಧವನ್ನು ತಗೊಂಡಾಗ ಅದರ ಒಂದು ಶೀರ್ಷಿಕೆ ಪುಟ, ಮುಖಪುಟ ಏನಿದೆ, ಆ ಮುಖಪುಟಕ್ಕೆ ನಾವು ಟೈಟಲ್ ಪೇಜ್ ಅಂತ ಹೇಳ್ತೇವೆ. ಸೊ ದಟ್ ಟೈಟಲ್ ಪೇಜ್ ವಿಲ್ ಹ್ಯಾವ್ ದ ಡೀಟೇಲ್ಸ್ ಆಫ್ ಟೈಟಲ್ ಆಫ್ ದ ಸ್ಟಡಿ, ಟಾಪಿಕ್ ಆಫ್ ದ ರಿಸರ್ಚ್, ದ ನೇಮ್ ಆಫ್ ದ ರಿಸರ್ಚ್ ಸ್ಕಾಲರ್, ನೇಮ್ ಆಫ್ ದ ರಿಸರ್ಚ್ ಸೂಪರ್ವೈಸರ್, ಫಾರ್ ವಿಚ್ ಡಿಗ್ರಿ ಇಟ್ ಈಸ್ ಸಬ್ಮಿಟೆಡ್, ಟು ವಿಚ್ ಡಿಪಾರ್ಟ್ಮೆಂಟ್, ವಿಚ್ ಯೂನಿವರ್ಸಿಟಿ ಇಟ್ ಈಸ್ ಸಬ್ಮಿಟೆಡ್ ಆ್ಯಂಡ್ ವಿಚ್ ಇಯರ್ ಇಟ್ ಈಸ್ ಸಬ್ಮಿಟೆಡ್. ಸಂಶೋಧನೆಯ ಮಹಾಪ್ರಬಂಧದ ಮೊದಲನೇ ಭಾಗದ ಮೊದಲನೇ ಭಾಗ ಮುಖಪುಟದಲ್ಲಿ ಸಂಶೋಧನಾ ಶೀರ್ಷಿಕೆಯನ್ನು ಮತ್ತು ಸಂಶೋಧಕನ ಹೆಸರನ್ನು, ಮಾರ್ಗದರ್ಶಕರ ಹೆಸರನ್ನು, ಯಾವ ಪದವಿಗಾಗಿ ಅದನ್ನು ಮಹಾಪ್ರಬಂಧವನ್ನು ಸಬ್ಮಿಟ್ ಮಾಡಲಾಗ್ತಾ ಇದೆ ಮತ್ತು ಯಾವ ವಿಭಾಗಕ್ಕೆ, ಯಾವ ವಿಶ್ವವಿದ್ಯಾಲಯಕ್ಕೆ ಮತ್ತು ಯಾವ ವರ್ಷ ಅದನ್ನು ಸಬ್ಮಿಟ್ ಮಾಡಲಾಗ್ತದೆ ಅನ್ನೋ ಒಂದು ವಿವರವನ್ನು ಕುರಿತಂತೆ ಟೈಟಲ್ ಪೇಜಲ್ಲಿ ನೀಡಲಾಗ್ತದೆ. ಸೊ ಪ್ರಿಲಿಮಿನರಿ ಪಾರ್ಟಿನ ಎರಡನೇ ಭಾಗ ಯಾವುದು ಅಂದರೆ ಡಿಕ್ಲರೇಷನ್. ಡಿಕ್ಲರೇಷನ್ ಅಂದರೆ ಘೋಷಣೆ.
So declaration is written or given by the research scholar saying that the thesis is original, written by him or her, and wherever the ideas are borrowed, it is duly acknowledged, and the part or full thesis is not submitted to any of the university for the award of any degree or diploma. ಸಂಶೋಧಕ ಈ ಮೊದಲನೇ ಭಾಗದ ಎರಡನೇ ಉಪಭಾಗ ಏನಿದೆ ಘೋಷಣೆಯಲ್ಲಿ ಸಂಶೋಧಕನಾದವನು ಘೋಷಣೆಯನ್ನು ಮಾಡಲಾಗ್ತದೆ. ಏನಂತಂದರೆ, ಸಂಶೋಧನಾ ವರದಿ ಸಿದ್ಧಪಡಿಸಿರೋದು ನಾನೇ, ಅದು ವಾಸ್ತವಿಕಾಂಶದಿಂದ ಕೂಡಿದೆ ಮತ್ತು ಯಾವುದಾದ್ರೂ ಬೇರೆ ಮೂಲಗಳಿಂದ ವಿಷಯಗಳನ್ನು ತೆಗೆದುಕೊಂಡಿದ್ದರೆ ಅದಕ್ಕೆ ಎಕ್ನಾಲಜ್ಮೆಂಟ್ ಸೈಟೇಷನ್ನ ಮಾಡಲಾಗಿದೆ ಮತ್ತು ಇದು ಯಾವುದೇ ವಿಶ್ವವಿದ್ಯಾಲಯಕ್ಕೆ ಯಾವುದೇ ಪದವಿಗಾಗಿ ಇದನ್ನು ಸಬ್ಮಿಟ್ ಮಾಡಿಲ್ಲ ಅಂಥೇಳಿ ಡಿಕ್ಲರೇಷನನ್ನು ಒಬ್ಬ ಸಂಶೋಧನಾ ವಿದ್ಯಾರ್ಥಿ ಈ ಮೊದಲನೇ ಭಾಗದ ಎರಡನೇ ಉಪಭಾಗವಾಗಿ ನೀಡಬೇಕಾಗ್ತದೆ. ಸೊ ಪ್ರಿಲಿಮಿನರಿ ಪಾರ್ಟಿನ ಮೂರನೇ ಉಪಭಾಗ ಏನು ಅಂತಂದರೆ ಸರ್ಟಿಫಿಕೇಟ್. ಸರ್ಟಿಫಿಕೇಟ್ ಈಸ್ ಅಗೇನ್ ಒನ್ ಆಫ್ ದ ಮ್ಯಾಂಡೇಟರಿ ಆ್ಯಂಡ್ ಇಂಪಾರ್ಟೆಂಟ್ ಪೇಜ್ ಪಾರ್ಟ್ ಇನ್ ಎ ಥಿಸಿಸ್ to be submitted by the research scholar. Usually certificate is issued by the research supervisor, one who has supervised the scholar. So the research supervisor state that he has guided so and so candidate on so and so topic and the work done by the scholar is satisfactory. ಈ ಪ್ರಮಾಣ ಪತ್ರವನ್ನು ಮಾರ್ಗದರ್ಶಕರು ನೀಡ್ತಾರೆ ಮಹಾಪ್ರಬಂಧದ ಮೂರನೇ ಭಾಗವಾಗಿ. ಸೊ ಅದರಲ್ಲಿ ಅವರು ಇಂಥ ಸಂಶೋಧನಾ ವಿದ್ಯಾರ್ಥಿಗೆ ಇಂಥ ವಿಷಯದ ಮೇಲೆ ಮಾರ್ಗದರ್ಶನ ಮಾಡಲಾಗಿದೆ ಮತ್ತು ವರದಿಯು ನೈಜತೆಯಿಂದ ಕೂಡಿದೆ ಅನ್ನೋ ಒಂದು ಸರ್ಟಿಫಿಕೇಟನ್ನು ಮಾರ್ಗದರ್ಶಕರು ನೀಡ್ತಾರೆ. ಸಂಶೋಧನಾ ವರದಿಯ ಮೊದಲನೇ ಭಾಗದ ನಾಲ್ಕನೇ ಉಪಭಾಗ ಎಕ್ನಾಲೇಜ್ಮೆಂಟ್, ಕೃತಜ್ಞತೆಗಳು. ಎಕ್ನಾಲೇಜ್ಮೆಂಟ್ ಈಸ್ ದ part wherein the research scholar will be expressing thanks or acknowledging those who have helped him or her in completion of the research work right from the beginning of research till submission of the work. ಈ ನಾಲ್ಕನೇ ಉಪಭಾಗ ಏನಿದೆ ಕೃತಜ್ಞತೆಗಳು, ಸಂಶೋಧನೆಯ ಪ್ರಾರಂಭದಿಂದ ಸಂಶೋಧನೆ ಮುಗಿಸುವವರೆಗೂ ಯಾರ್ಯಾರು ಸಹಾಯವನ್ನು ಪಡ್ಕೊಂಡಿರ್ತಾನೆ ಅವರಿಗೆ ಧನ್ಯವಾದಗಳನ್ನು ಹೇಳುವಂಥ ಒಂದು ಭಾಗ ಇದಾಗಿರ್ತದೆ. ಸೊ ಐದನೇ ಭಾಗ ಅಬ್ಸ್ಟ್ರಾಕ್ಟ್ ಆರ್ ಪ್ರಿಫೇಸ್. ಇಟ್ ಈಸ್ ಅಗೇನ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಸಬ್ ಪಾರ್ಟ್ ಇನ್ ದ ಪ್ರಿಲಿಮಿನರಿ ಆಸ್ಪೆಕ್ಟ್ ಆಫ್ ದ ಥೀಸಿಸ್. ಅಬ್ಸ್ಟ್ರಾಕ್ಟ್ ಅಂದರೆ ಸಂಶೋಧನೆಯ ಒಟ್ಟು ಸಾರಾಂಶವನ್ನು, ಮುಖ್ಯವಾಗಿ ಸಂಶೋಧನಾ ಶೀರ್ಷಿಕೆ, ಸಂಶೋಧನಾ ಉದ್ದೇಶಗಳು ಮತ್ತು ಸಂಶೋಧನಾ ವಿಧಾನ ಮತ್ತು ಮುಖ್ಯ ಫಲಿತಾಂಶ ಏನಿದೆ ಅನ್ನೋದನ್ನು ಕುರಿತು ಒಂದು ಪುಟದಲ್ಲಿ ಅದರ ಒಂದು ಸಾರಾಂಶವನ್ನು ನೀಡಲಾಗ್ತದೆ. ಇದು ಯಾಕೆ ನೀಡಲಾಗ್ತದೆ ಅಂತಂದರೆ, ಬೇರೆ ಯಾರಾದರೂ ಈ ಥೀಸಿಸನ್ನು ನೋಡಬೇಕಾದಾಗ ಸಂಪೂರ್ಣವಾದ ಥೀಸಿಸ್ ಓದೋದಕ್ಕಿಂತ ಮುಂಚೆ ಅವರಿಗೆ ಆಸಕ್ತಿದಾಯಕ ಮತ್ತು ಉಪಯುಕ್ತವಾದಂಥ ವಿವರಗಳು ಆ ಸಂಶೋಧನಾ ಮಹಾಪ್ರಬಂಧದಲ್ಲಿ ಇದೆಯೋ ಇಲ್ಲೋ ಅಂಥೇಳಿ ಆ ಒಂದು ಅಬ್ಸ್ಟ್ರಾಕ್ಟ್ ಓದೋದ್ರ ಮೂಲಕ ಅವರಿಗೆ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಸೊ ಆರನೇ ಭಾಗ the sixth part of first part preliminary is sub part is table content or index. So how many chapters are there, number of chapters, what are the names of the chapters and from what page to what page that particular chapter is there in the thesis. These details are given in the content index. ಪರಿವಿಡಿಯನ್ನು ಒಂದು ಮಹಾಪ್ರಬಂಧದಲ್ಲಿ ನೀಡಬೇಕಾಗ್ತದೆ. ಯಾಕಂದರೆ ಆ ಮಹಾಪ್ರಬಂಧದಲ್ಲಿ ಎಷ್ಟು ಅಧ್ಯಾಯಗಳಿದೆ, ಆ ಅಧ್ಯಾಯಗಳ ಸಂಖ್ಯೆಗಳು, ಅಧ್ಯಾಯಗಳ ಹೆಸರು ಮತ್ತು ಯಾವ ಸಂಖ್ಯೆಯಿಂದ ಯಾವ ಪುಟದಿಂದ ಯಾವ ಪುಟದವರೆಗೆ ಆ ಅಧ್ಯಾಯ ಆ ಮಹಾಪ್ರಬಂಧದಲ್ಲಿ ಇದೆ ಅನ್ನೋದ ವಿವರವನ್ನು ಕಂಟೆಂಟಲ್ಲಿ ಸಂಶೋಧಕ ಆದಂತನು ಕೊಡಬೇಕಾಗ್ತದೆ. ಸೆವೆಂತ್ ಸಬ್ ಪಾರ್ಟ್ ಆಫ್ ದ ಫಸ್ಟ್ ಪ್ರಿಲಿಮಿನರಿ ಈಸ್ ಟೇಬಲ್ ಕಂಟೆಂಟ್, ಕೋಷ್ಟಕದ ಒಂದು ಪರಿವಿಡಿ. ಟೇಬಲ್ ಕಂಟೆಂಟ್ ಈಸ್ ನಥಿಂಗ್ ಬಟ್ ಗಿವಿಂಗ್ ಡೀಟೇಲ್ಸ್ ಆಫ್ ದ number of the tables, title of the tables and in which page of the thesis that table is there. Table content ಕೋಷ್ಟಕದ ಒಂದು ಸಂಖ್ಯೆ, ಕೋಷ್ಟಕದ ಶೀರ್ಷಿಕೆ ಮತ್ತು ಮಹಾಪ್ರಬಂಧದ ಯಾವ ಒಂದು ಪುಟದಲ್ಲಿ ಆ ಕೋಷ್ಟಕ ಇದೆ ಎನ್ನುವ ವಿವರವನ್ನು ಟೇಬಲ್ ಆಫ್ ಕಂಟೆಂಟಲ್ಲಿ ನೀಡಲಾಗ್ತದೆ. ಸೊ ಈ ಮೊದಲನೇ ಥೀಸಿಸ್ನ ಮೊದಲನೇ ಭಾಗದ ಕೊನೆಯ ಉಪಭಾಗ ಯಾವುದು ಅಂತಂದರೆ ಇಂಡೆಕ್ಸ್ ಆಫ್ ದ ಗ್ರಾಫ್ ಆರ್ ಡೈಗ್ರಾಮ್ ಆರ್ ದ ಚಾರ್ಟ್ಸ್. ಸೊ ಒಂದು ಮಹಾಪ್ರಬಂಧದ ಬೇರೆ 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 ಅಧ್ಯಾಯಗಳಲ್ಲಿ ನಾವು ಕೆಲವೊಂದು ಚಾರ್ಟ್ಸನ್ನು, ಡಯಾಗ್ರಾಮ್ಸನ್ನು ಮತ್ತು ಗ್ರಾಫ್ಸನ್ನು
ಕೊಟ್ಟಿರ್ತೇವೆ. ಅವುಗಳಿಗೆ ಕ್ರಮ ಸಂಖ್ಯೆಯನ್ನು ನೀಡಿ ಆ ಕ್ರಮ ಸಂಖ್ಯೆಗೆ ಇರುವಂಥ ಡೈಗ್ರಾಮ್ ಅಥವಾ ಗ್ರಾಫ್ನ ಶೀರ್ಷಿಕೆ ಏನು ಮತ್ತು ಅದು ಯಾವ ಪುಟದಲ್ಲಿದೆ ಅನ್ನೋ ವಿವರವನ್ನು ಹೊಂದಿರುವಂಥ ಒಂದು ಇಂಡೆಕ್ಸನ್ನು ಈ ಮೊದಲನೇ ಭಾಗದಲ್ಲಿ ನೀಡಲಾಗ್ತದೆ. ಸೊ ಪ್ರಿಲಿಮಿನರಿ ಪಾರ್ಟಲ್ಲಿ 8 ಉಪ ಭಾಗಗಳನ್ನು ಒಳಗೊಂಡಂತೆ ಒಂದು ಮಹಾಪ್ರಬಂಧದಲ್ಲಿ ನೀಡಬೇಕಾಗ್ತದೆ. ಇದು ಒಂದು ಟೆಕ್ನಿಕಲಿಟಿ ಇದರಲ್ಲಿ ಇರುವಂಥ ವಿಷಯವಾಗಿದೆ. ನಾವು ಒಂದು ಮಹಾಪ್ರಬಂಧದ ಥಿಸಿಸಿನ ಎರಡನೇ ಭಾಗ, ದ ಸೆಕೆಂಡ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಎ ಥಿಸಿಸ್ ಆರ್ ಡೆಸರ್ಟೇಷನ್ ಈಸ್ ಕೋರ್ ಚಾಪ್ಟರ್ಸ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಹಾರ್ಟ್ ಆಫ್ ದ ಥಿಸಿಸ್. ಒಂದು ಮಹಾಪ್ರಬಂಧದ ಹೃದಯ ಭಾಗವೂ ಕೂಡ ಇದನ್ನು ಅಂತ ನಾವು ಹೇಳ್ತೇವೆ. ಸೊ ಯೂಶ್ವಲಿ ದ ಸಬ್ಜೆಕ್ಟ್ ವೈಸ್, ಡಿಸಿಪ್ಲಿನ್ ವೈಸ್ ದೇರ್ ವಿಲ್ ಬಿ ಸ್ಲೈಟ್ ಚೇಂಜಸ್ ಇನ್ ಟರ್ಮ್ಸ್ ಆಫ್ ದ ಚಾಪ್ಟರ್ಸ್. ಮಹಾಪ್ರಬಂಧದಲ್ಲಿ ಎಷ್ಟು ಅಧ್ಯಾಯಗಳಿರಬೇಕು ಅನ್ನೋದು ಕೆಲವೊಂದು ವಿಷಯ ಮತ್ತು ಡಿಸಿಪ್ಲಿನ್ಗಳಿಗೆ ಸಂಬಂಧಿಸಿದಂತೆ ಸ್ವಲ್ಪ ವೇರಿಯೇಷನ್ ಆಗ್ತದೆ. ಬಟ್ ಎಲ್ಲ ಡಿಸಿಪ್ಲಿನ್ಗಳಲ್ಲಿ, ಇರೆಸ್ಪೆಕ್ಟಿವ್ ಆಫ್ ಡಿಸಿಪ್ಲಿನ್ಸ್, ವಾಟ್ ಆರ್ ದ ಸಜೆಸ್ಟಿವ್ ಚಾಪ್ಟರ್ಸ್ ಟು ಬಿ ದೇರ್. ಯಾವುದೇ ಡಿಸಿಪ್ಲಿನ್ ಇರಲಿ, ಆದರೆ ಇವು ಇರಲೇಬೇಕಾದಂಥ ಅಧ್ಯಾಯಗಳು ಯಾವುದು ಅನ್ನೋದನ್ನು ನಾನಿಲ್ಲಿ ಸಜೆಸ್ಟಿವ್ ಆಗಿ ಕೋರ್ ಚಾಪ್ಟರ್ಸಲ್ಲಿ ಕೊಟ್ಟಿದ್ದೇನೆ. ಸೊ ಕೋರ್ ಚಾಪ್ಟರ್ಸಲ್ಲಿ ಯಾವುದೇ ಒಂದು ಮಹಾಪ್ರಬಂಧದ ಮೊದಲನೇ ಅಧ್ಯಾಯ ಇಂಟ್ರೊಡಕ್ಷನ್ ಆಗಿರ್ತದೆ. ಸೊ ಇಂಟ್ರೊಡಕ್ಷನ್ ಈಸ್ ದ ಚಾಪ್ಟರ್ that will be introducing the topic and the variables present in the topic as well as objectives of the study. And the introduction also includes significance of the study and statement of the problem and how important and some demographic aspects in the introduction chapter. And the second chapter of any thesis is review of literature. All of us know reviewing in research is very, very important aspect. So review of literature will be a chapter wherein the scholar has reviewed the previous similar studies undertaken by various researchers. So review of literature is given in two types. One is author wise reviewing, wherein author wise summaries of the reviews are written. If you are writing author wise review, that should be written in a chronological order, like old to new one. ಸೊ ಸಾಹಿತ್ಯ ಪರಾಮರ್ಶೆ ಅಧ್ಯಾಯವನ್ನು ಬರಿಬೇಕಾದಾಗ ಎರಡು ಪ್ರಕಾರದಲ್ಲಿ ಅದನ್ನು ಬರೆಯಲಾಗ್ತದೆ. ಒಂದು ಆಥರ್ ವೈಸ್, ಇನ್ನೊಂದು ಸಿಸ್ಟಮ್ಯಾಟಿಕ್ ರಿವ್ಯೂ. ಆಥರ್ ವೈಸ್ ರಿವ್ಯೂ ಮಾಡಬೇಕಾದಾಗ ಎಲ್ಲ ಆಥರ್ಗಳನ್ನು ಕ್ರೊನಾಲಜಿಯಲ್ಲಿ ಅರೇಂಜ್ ಮಾಡಬೇಕು, ಓಲ್ಡ್ ಟು ನ್ಯೂ. ಮೊದಲು ಹಳೆ ಅಧ್ಯಾಯ ಸ್ಟಡಿ ಮೊದಲು ಮತ್ತು ಲೇಟೆಸ್ಟ್ ಇರುವಂಥ ಸ್ಟಡಿ ಕೊನೆಯದಲ್ಲಿ ರಿವ್ಯೂ ಆಗಿ ನೀಡಲಾಗ್ತದೆ. ಸೊ ಇದರ ಮೂಲಕ ರಿಸರ್ಚಲ್ಲಿ ಏನು ಟ್ರೆಂಡು ಬೆಳೆದು ಬಂದಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಇಫ್ ಇಟ್ ಈಸ್ ಎ ಸಿಸ್ಟಮೆಟಿಕ್ ರಿವ್ಯೂ ಆರ್ ಕಂಟೆಂಟ್ ರಿವ್ಯೂ, ದೆನ್ ದ ರಿವ್ಯೂಸ್ ಆರ್ ಅರೇಂಜ್ಡ್ ಅಕಾರ್ಡಿಂಗ್ ಟು ಥೀಮ್ಸ್ ಆರ್ ಕಂಟೆಂಟ್ಸ್ ಐಡೆಂಟಿಫೈಡ್ ಆನ್ ಪಾರ್ ವಿತ್ ದ ಅಬ್ಜೆಕ್ಟಿವ್ಸ್ ಆಫ್ ದ ಸ್ಟಡಿ. ಸಿಸ್ಟಮೆಟಿಕ್ ರಿವ್ಯೂದಲ್ಲಿ ಸಂಶೋಧನಾ ಉದ್ದೇಶಗಳ ಒಂದು ಕಂಟೆಂಟನ್ನು ಹಾಕ್ಕೊಂಡು ಆ ಕಂಟೆಂಟ್ ಪ್ರಕಾರ ರಿವ್ಯೂಸ್ಗಳನ್ನು ಮಾಡಲಾಗ್ತದೆ. ಸೊ ಎರಡನೇ ಮೆಥಡಲ್ಲಿ ಹೆಚ್ಚು ಸ್ಪಷ್ಟವಾಗಿ ಕನ್ಸೆಪ್ಷಲೈಸೇಷನನ್ನು ಮತ್ತು ರಿಸರ್ಚ್ ಗ್ಯಾಪನ್ನು ಐಡೆಂಟಿಫೈ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ಎವ್ರಿ ರಿವ್ಯೂ ಆಫ್ ಲಿಟ್ರೇಚರ್ ಚಾಪ್ಟರ್ ಶುಡ್ ಎಂಡ್ ವಿತ್ ಐಡೆಂಟಿಫೈಯಿಂಗ್ ದ ರಿಸರ್ಚ್ ಗ್ಯಾಪ್ಸ್. ಯಾವುದೇ ಒಂದು ಸಂಶೋಧನೆಯಲ್ಲಿ ಸಾಹಿತ್ಯ ಪರಾಮರ್ಶೆ ಅಥವಾ ಸಾಹಿತ್ಯ ಅವಲೋಕನ ಮಾಡಬೇಕಂದ್ರೆ ಅದರ ಮುಖ್ಯ ಅಥವಾ ಅಂತಿಮ ಉದ್ದೇಶ ಏನಂತಂದರೆ ರಿಸರ್ಚ್ ಗ್ಯಾಪ್ಸನ್ನು ಐಡೆಂಟಿಫೈ ಮಾಡೋದು. ರಿಸರ್ಚ್ ಗ್ಯಾಪ್ ಐಡೆಂಟಿಫೈ ಮಾಡಿದಾಗ ಮಾತ್ರ ನಾವು ಹೊಸ ಪ್ರಶ್ನೆಗಳನ್ನು ಮತ್ತು ಹೊಸ ಸಮಸ್ಯೆಗಳನ್ನು ಆಯ್ಕೆ ಮಾಡಿಕೊಂಡು ಇದ್ದಂಥ ಜ್ಞಾನಕ್ಕೆ ಹೊಸದೇನಾದರೂ ಒಂದು ಉತ್ತರವನ್ನು, ಹೊಸ ಪರಿಹಾರವನ್ನು ನೀಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ದೆನ್ ದ ಥರ್ಡ್ ಚಾಪ್ಟರ್ ಆಫ್ ಎನಿ ಥಿಸಸ್, ಇಫ್ ಇಟ್ ಈಸ್ ಎನ್ ಎಂಪಿರಿಕಲ್ ಸ್ಟಡಿ, ಪ್ರೊಫೈಲ್ ಆಫ್ ದ ಸ್ಟಡಿ ಏರಿಯಾ. ಯಾವುದೇ ಒಂದು ಮಹಾಪ್ರಬಂಧದಲ್ಲಿ ಮೂರನೇ ಅಧ್ಯಾಯ ಸಂಶೋಧನೆ ಕೈಗೊಂಡ ಸ್ಥಳದ ಒಂದು ಹಿನ್ನೆಲೆ ಅಥವಾ ಪರಿಚಯವನ್ನು ಮಾಡಿಕೊಳ್ಳುವಂಥದ್ದು. ವಿಶೇಷವಾಗಿ ಕ್ಷೇತ್ರ ಕಾರ್ಯ ಆಧಾರಿತ ಸಂಶೋಧನೆ ಇದಾಗಿದ್ದರೆ ಈ ಚಾಪ್ಟರ್ ಕಡ್ಡಾಯವಾಗಿ ನೀಡಬೇಕಾಗ್ತದೆ. ಕ್ಷೇತ್ರ ಕಾರ್ಯ ಆಧಾರಿತ ಇರಲಿಲ್ಲ ಅಂದರೆ, ಉದಾಹರಣೆಗೆ ಹಿಸ್ಟ್ರಿ ಅವರು ರಿಸರ್ಚ್ ಮಾಡಬೇಕಾದ್ರೆ ಪ್ರಾಯಶಃ ಈ ಥರದ ಚಾಪ್ಟರ್ಸ್ ಅವರಿಗೆ ಅಗತ್ಯ ಬರಲಿಕ್ಕಿಲ್ಲ. ಇದನ್ನು ಬಿಟ್ಟು ಉಳಿದೆಲ್ಲ ಚಾಪ್ಟರ್ಸನ್ನು ಅವರು ಹಾಕ್ಕೊಳ್ಬೇಕಾಗ್ತದೆ. ನಾಲ್ಕನೇ ಒಂದು ಅಧ್ಯಾಯ ಸಂಶೋಧನೆಯ ಒಂದು ಮಹಾಪ್ರಬಂಧದ ಮುಖ್ಯ ಭಾಗದಲ್ಲಿ ನಾಲ್ಕನೇ ಒಂದು ಅಧ್ಯಾಯ ರಿಸರ್ಚ್ ಮೆಥಡಾಲಜಿ. ಸೊ ನಮಗೆಲ್ಲರಿಗೂ ಗೊತ್ತು, ರಿಸರ್ಚ್ ಮೆಥಡಾಲಜಿ ಈಸ್ ನಥಿಂಗ್ ಬಟ್ ವಾಟ್ ಪ್ರೊಸೀಜರ್ಸ್ ಆರ್ ಫಾಲೋಡ್ in completing the research work or in satisfying objectives or in attaining objectives of the study.
So the procedures in terms of we need to give the what research design we have adopted, and what was the universe, and what are the sampling procedures are used, and what are the tools are used, what are the techniques of data collection used, and how the collected data was standardized, processed, how the editing was done, classification was done, coding was done, and how tabulation was done, how analysis is done. All these details are given in research methodology. So the research tools, how they are standardized, how policy study was done, also given in research methodology, which is going to be very important chapters in a thesis. ಯಾವುದೇ ಒಂದು ಮಹಾಪ್ರಬಂಧದಲ್ಲಿ ಸಂಶೋಧನಾ ವಿಧಾನ ಎನ್ನುವ ಒಂದು ಅಧ್ಯಾಯ ಬಹಳ ಮುಖ್ಯ ಆಗ್ತದೆ. ಸಂಶೋಧನಾ ವಿಧಾನದ ಅಧ್ಯಾಯದಲ್ಲಿ ಸಂಶೋಧಕ ಹೇಗೆ ಯಾವ್ಯಾವ ವಿಧಾನಗಳನ್ನು ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಬಳಸಿಕೊಂಡು ಸಂಶೋಧನಾ ಉದ್ದೇಶಗಳನ್ನು ಈಡೇರಿಸಲಿಕ್ಕೆ ಪ್ರಯತ್ನಿಸಿದ್ದಾರೆ ಎನ್ನುವುದನ್ನು ವಿವರವನ್ನು ಇಲ್ಲಿ ಕೊಡಬೇಕಾಗ್ತದೆ. ದ ಫಿಫ್ತ್ ಚಾಪ್ಟರ್ ವಿಲ್ ಬಿ ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. So data analysis and interpretation is nothing but giving all the primary data which will be there in the tabular form or in a diagrammatic form or in statistical procedures, wherein each table will be followed by data analysis, interpretation and inferences. So all the tables, its analysis and interpretation is given as one chapter as data analysis and interpretation, which is very important chapters in any of the thesis. And the last chapter of any thesis is major findings, summary, conclusions and suggestions. ಯಾವುದೇ ಒಂದು ಮಹಾಪ್ರಬಂಧದ ಕೊನೆಯ ಭಾಗ, ಕೊನೆಯ ಒಂದು ಅಧ್ಯಾಯ ಭಾಳ ಪ್ರಮುಖವಾದಂಥ ಅಧ್ಯಾಯ. ಅದು ಯಾವುದು ಅಂತಂದರೆ ಮುಖ್ಯ ಫಲಿತಾಂಶಗಳನ್ನು ಕೊಡುವಂಥದ್ದು, ಸಾರಾಂಶಗಳನ್ನು ಕೊಡುವಂಥದ್ದು ಮತ್ತು ಉಪಸಂಹಾರ ಕೊಡುವಂಥದ್ದು ಮತ್ತು ಸಲಹೆ ಸೂಚನೆಗಳನ್ನು ಕೊಡುವಂಥದ್ದು. ಸೊ ಈಚ್ ಟೇಬಲ್, from each table one major finding is drawn, and that major finding is taken into the sixth last chapter, that is major findings. And major findings are arranged according to objectives of the study, and according to objectives of study, once it is arranged, summaries of the major findings is written. Based on the summaries, conclusion is written. Based on the summaries and conclusions, suggestions are offered. 5ನೇ ಚಾಪ್ಟರ್ದಲ್ಲಿ ಪ್ರತಿ ಕೋಷ್ಟಕದಿಂದ ಒಂದು ಮುಖ್ಯ ಫಲಿತಾಂಶವನ್ನು 6ನೇ ಚಾಪ್ಟರಲ್ಲಿ ತೆಗೆದುಕೊಳ್ಳಲಾಗ್ತದೆ. ಆಮೇಲೆ ಉದ್ದೇಶಗಳಿಗೆ ಅನುಸಾರವಾಗಿ ಮುಖ್ಯ ಫಲಿತಾಂಶಗಳನ್ನು ಆಯೋಜಿಸಲಾಗ್ತದೆ. ಆಯೋಜಿಸಿದ ಮುಖ್ಯ ಫಲಿತಾಂಶಗಳನ್ನು ಓದಿಕೊಂಡು ಸಾರಾಂಶವನ್ನು ಬರೆಯಲಾಗ್ತದೆ. ಸಾರಾಂಶಗಳನ್ನು ಆಧರಿಸಿ ಉಪಸಂಹಾರ ಬರೆಯಲಾಗ್ತದೆ. ಉಪಸಂಹಾರದ ಮತ್ತು ಸಾರಾಂಶದ ಆಧಾರದ ಮೇಲೆ ವಾಸ್ತವಿಕ ಅಂಶಗಳ ಮೇಲೆ ಸಲಹೆ ಸೂಚನೆಗಳನ್ನು ನೀಡಲಾಗ್ತದೆ. ಹೀಗೆ ಒಂದು ಮಹಾಪ್ರಬಂಧದಲ್ಲಿ ಒಟ್ಟು ಈ ಥರ 6 ಪ್ರಮುಖವಾದಂಥ ನಾವು ಅಧ್ಯಾಯಗಳನ್ನು ಒಂದು ಕೋರ್ ಆಫ್ ದ ಥೀಸಿಸ್ ಆಗಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಒಂದು ಮಹಾಪ್ರಬಂಧದ 3ನೇ ಭಾಗ ಅಷ್ಟೇ ಪ್ರಮುಖವಾದಂಥ ಭಾಗ. ಇಟ್ ಈಸ್ ಆಲ್ಸೋ ಕಾಲ್ಡ್ ಎಂಡ್ ಪಾರ್ಟ್ ಆಫ್ ಎ ಥೀಸಿಸ್, ವಿಚ್ ಹ್ಯಾಸ್ ಗಾಟ್ 2 ಸಬ್ ಪಾರ್ಟ್ಸ್. ಫಸ್ಟ್ ಪಾರ್ಟ್ ಈಸ್ ರೆಫರೆನ್ಸಸ್. ಐ ವಿಲ್ ಬಿ ಡೀಲಿಂಗ್ ಇನ್ ಡಿಟೇಲ್ ಅಬೌಟ್ ರೆಫರೆನ್ಸಸ್ ಇನ್ ದ ನೆಕ್ಸ್ಟ್ ಸ್ಲೈಡ್. ಸೊ ರೆಫರೆನ್ಸಸ್ ಇಸ್ ನಥಿಂಗ್ ಬಟ್ while writing the chapters, right from chapter 1 to last chapter, if you have referred, if you have borrowed any ideas from other sources, that person's work should be cited there. For example, if I read X article, I should write X and year of publication in bracket and give the details of that particular source at the end under the headings called references. This will be the references. ಸಂಶೋಧನಾ ಮಹಾಪ್ರಬಂಧದ ಕೊನೆಯ ಭಾಗದಲ್ಲಿ 2 ಉಪಭಾಗಗಳಿದೆ. ಒಂದು ಆಧಾರ ಗ್ರಂಥಗಳು. ಸಂಶೋಧಕ ಬೇರೆ ಬೇರೆ ಅಧ್ಯಾಯಗಳನ್ನು ಬರೆಯಬೇಕಾದಾಗ ಬೇರೆ ಮೂಲಗಳಿಂದ, ಪುಸ್ತಕ ಆಗ್ಬೋದು, ಲೇಖನಗಳಾಗ್ಬೋದು, ಬೇರೆ ಮೂಲಗಳಿಂದ ವಿಚಾರಗಳನ್ನು ತೆಗೆದುಕೊಂಡಿದ್ದರೆ ಅವರಿಗೆ ಅಲ್ಲಿ ಸೈಟ್ ಮಾಡಲಾಗ್ತದೆ. ಆ ಸೈಟ್ ಮಾಡಿರೋ ಎಲ್ಲ ವಿವರಗಳನ್ನು ರೆಫರೆನ್ಸಸ್, ಆಧಾರ ಗ್ರಂಥಗಳ ರೂಪದಲ್ಲಿ ಕೊನೆಗೆ ನೀಡಲಾಗ್ತದೆ. ಆ್ಯಂಡ್ ದ ಲಾಸ್ಟ್ ಪಾರ್ಟ್ ಆಫ್ ಎಂಡ್ ದಿಸ್ ಥೀಸಿಸ್ ಈಸ್ appendices. If a researcher has used some tools like interschedule, questionnaire or any standardized scale, those are given as appendices at the end of the thesis for the reference of the referee and for other scholars. ಸಂಶೋಧನಾ ವಿದ್ಯಾರ್ಥಿ ಮಹಾಪ್ರಬಂಧವನ್ನು ಸಿದ್ಧಪಡಿಸುವಾಗ, ಸಂಶೋಧನಾ ರಿಪೋರ್ಟನ್ನು, ವರದಿಯನ್ನು ಸಿದ್ಧಪಡಿಸುವಾಗ ಅದರ ಕೊನೆಯ ಭಾಗದಲ್ಲಿ ರೆಫರೆನ್ಸಸ್ ನಂತರ ಇನ್ನೊಂದು ಪ್ರಮುಖವಾದಂಥದ್ದು ಏನಂತಂದರೆ, ದತ್ತಾಂಶ ಸಂಗ್ರಹಿಸಲಿಕ್ಕೆ ಯಾವುದಾದ್ರೂ ಸಾಧನಗಳನ್ನು, ಸಂದರ್ಶನ ಪಟ್ಟಿ,
ಪ್ರಶ್ನಾವಳಿ ಅಥವಾ ಯಾವುದೋ ಒಂದು ಸ್ಟ್ಯಾಂಡರ್ಡೈಸ್ಡ್ ಸೈಕೋಮೆಟ್ರಿಕ್ ಸ್ಕೇಲ್ಸನ್ನು ಬಳಸಿದ್ದಲ್ಲಿ ಅದರ ಒಂದು ಕಾಪಿಯನ್ನು ಅಡಕವಾಗಿ ಸಂಶೋಧನಾ ವರದಿಯ ಕೊನೆಯ ಭಾಗದಲ್ಲಿ ನೀಡ್ತಾರೆ. ಸೊ ಈ 3 ಭಾಗಗಳೆಲ್ಲ ಸೇರಿದಾಗ ಪ್ರಿಲಿಮಿನರಿ ಪಾರ್ಟ್, ಕೋರ್ ಪಾರ್ಟ್ ಆ್ಯಂಡ್ ಎಂಡ್ ಪಾರ್ಟ್, ಈ 3 ಭಾಗಗಳು ಸೇರಿದಾಗ ಒಂದು ಸಂಶೋಧನೆಯ ಮಹಾಪ್ರಬಂಧ ಅನ್ನುವಂಥದ್ದು ಸಿದ್ಧಗೊಳ್ಳುತ್ತದೆ. ಸೊ ಈ 3 ಭಾಗಗಳ ಮತ್ತು ಉಪಭಾಗಗಳ ಒಂದು ಕ್ರೊನಾಲಜಿ ಏನಿದೆ, ಯಾವುದು ಮೊದಲು ಯಾವುದು ನಂತರ ಅನ್ನೋ ಅಂಥ ಸೀಕ್ವೆನ್ಸು ಮತ್ತು ಅದರ ಕನ್ಸೆಪ್ಷಲೈಸೇಷನ್ ನಮಗೆ ಅದರ ಒಂದು ಪರಿಕಲ್ಪನೆ ಮತ್ತು ತಿಳುವಳಿಕೆ ಸ್ಪಷ್ಟವಾಗಿ ಇದ್ದಾಗ ಮಾತ್ರ ನಮಗೆ ಇದರ ಮೇಲೆ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಅನುಕೂಲ ಆಗ್ತದೆ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಕ್ವಾಲಿಟೀಸ್ ಆಫ್ ಎ ಗುಡ್ ರಿಸರ್ಚ್ ರಿಪೋರ್ಟ್. ಒಂದು ಉತ್ತಮವಾದಂಥ ಸಂಶೋಧನಾ ವರದಿಯ ಏನೇನು ಗುಣಗಳು ಇರಬೇಕು ಅಥವಾ ಏನೇನು ಇರ್ತಕ್ಕದ್ದು ಅನ್ನುವಂಥದ್ದು. ಎ ಗುಡ್ ರಿಸರ್ಚ್ ರಿಪೋರ್ಟ್ ಶುಡ್ ಹ್ಯಾವ್ ಎ ಸಿಂಪಲ್ ಲ್ಯಾಂಗ್ವೇಜ್. ಸರಳವಾದ ಭಾಷೆಯನ್ನು ಬಳಸಿರಬೇಕು. ಅಂದಾಗ ಮಾತ್ರ ಎನಿಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ರಿಪೋರ್ಟ್ ವಿ ಸಬ್ಮಿಟ್. ಆ್ಯಂಡ್ ಇಟ್ ಶುಡ್ ಹ್ಯಾವ್ ಎ ಸ್ಮಾಲ್ ಸೆಂಟೆನ್ಸಸ್. ಯಾವುದೇ ಒಂದು ಲೇಖನವನ್ನು ಬರಿಬೇಕಾದಾಗ, ಪ್ರಬಂಧವನ್ನು ಬರಿಬೇಕಾದಾಗ ಚಿಕ್ಕ ಚಿಕ್ಕ ಸೆಂಟೆನ್ಸಸನ್ನು, ವಾಕ್ಯಗಳನ್ನು ರಚಿಸಿದಾಗ ಅದನ್ನು ಓದುಗರಿಗೆ ಭಾಳ ಸರಳವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಅದು ಸಾಧ್ಯ ಆಗ್ತದೆ ಮತ್ತು ಅಲ್ಲಿ ಬಹಳಷ್ಟು ಸ್ಪಷ್ಟತೆ ಇರ್ತದೆ. ತುಂಬ ಉದ್ದನೆಯ ಸೆಂಟೆನ್ಸಸ್ ಇದ್ದಾಗ ಅದರ ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿಕ್ಕೆ ಅವಕಾಶಗಳು ಜಾಸ್ತಿ ಇರ್ತದೆ. ಸೊ ಅದಕ್ಕಾಗಿ quality of a good research report is like if there is a good research report, the report is written in small sentences by the scholar. And we should also use simple words. ಈ ಕೆಲವೊಂದು ಜಾರ್ಗನ್ ವರ್ಡ್ಸ್ ಎಲ್ಲ ಬಳಸಬಾರ್ದು. ಕಾಂಪ್ಲೆಕ್ಸ್ ಆಗಿರುವಂಥ ಜಾರ್ಗನ್ ವರ್ಡ್ಸನ್ನು ಬಳಸದೇ ಸರಳವಾದಂಥ ಪದಗಳನ್ನು ಸಂಶೋಧನಾ ವರದಿಯಲ್ಲಿ ಬಳಸಬೇಕಾಗ್ತದೆ. ಆ್ಯಂಡ್ ಅವಾಯ್ಡ್ ಯೂಸಿಂಗ್ ಅಬ್ರಿವೇಷನ್ಸ್. ಕೆಲವೊಂದೆಲ್ಲ ಅಬ್ರಿವೇಷನ್ಸ್ಗಳನ್ನು ಕೊಟ್ಟಾಗ ಅಬ್ರಿವೇಷನ್ಸ್ ಎಕ್ಸ್ಪ್ಯಾನ್ಷನ್ನು ಗೊತ್ತಿಲ್ಲದೇ ಆ ಸಂಶೋಧನಾ ವರದಿಯನ್ನು ಓದಬೇಕಾದಂಥವರಿಗೆ ಆ ಕನೆಕ್ಟಿವಿಟಿ ಸಿಗದೆ ಆಗ್ಬೋದು. ಆ ಕಾರಣಕ್ಕಾಗಿ ಸಂಶೋಧನಾ ವರದಿಯನ್ನು ನಾವು ಸಿದ್ಧಪಡಿಸಬೇಕಾದಾಗ ಅಬ್ರಿವೇಷನ್ಸನ್ನು ಬಳಸಬಾರ್ದು. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಈಸ್ ವಿ ಶುಡ್ ಗಿವ್ ಪ್ರಾಪರ್ ಸೈಟೇಷನ್ಸ್. ಸಂಶೋಧನಾ ವರದಿಯನ್ನು ಸಿದ್ಧಪಡಿಸಬೇಕಾದಾಗ ನಾವು ಬೇರೆ ಆಕಾರಗಳನ್ನು ತೆಗೆದುಕೊಂಡು ಯಾವುದೋ ಒಂದು ಪುಸ್ತಕನ ಅಥವಾ ಲೇಖನವನ್ನು ಓದಿ ಅಲ್ಲಿಂದ ವಿಚಾರಗಳನ್ನು, ಐಡಿಯಾಸನ್ನು ನಾವು ನಮ್ಮ ವರದಿಯಲ್ಲಿ ಬರೆದಾಗ ಅವರ ಆ ಆರ್ಟಿಕಲ್ ಅಥವಾ ಪುಸ್ತಕದ ಬರೆದವರ ಒಂದು ಆಥರ್ದು ಸರ್ನೇಮು ಇಯರ್ ಬ್ರಾಕೆಟಲ್ಲಿ ಸೈಟ್ ಮಾಡಬೇಕು ಮತ್ತು ಕೊನೆಯ ಭಾಗದಲ್ಲಿ ರೆಫರೆನ್ಸಸ್ ಭಾಗದಲ್ಲಿ ಅದರ ಎಲ್ಲ ವಿವರಗಳನ್ನು ನೀಡಬೇಕು. ಒಂದು ವೇಳೆ ಅದು ಸೈಟೇಷನ್ಸ್ ಕೊಟ್ಟಿಲ್ಲ ಅಂತಂದರೆ ಅದು ನಾವು ಎಥಿಕಲಿ ತಪ್ಪಾಗುತ್ತೆ. ಸಂಶೋಧನೆಯ ಒಂದು ನೈತಿಕ ಒಂದು ಮಾನದಂಡವನ್ನು ಮೀರಿ ನಾವು ಸಂಶೋಧನಾ ವರದಿಯನ್ನು ಸಿದ್ಧಪಡಿಸ್ದಂಗೆ ಆಗ್ತದೆ. ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದರೆ ದೇರ್ ಶುಡ್ ಬಿ ಲಾಜಿಕಲ್ ಲಿಂಕೇಜ್. ಒಂದು ಪ್ಯಾರಾಗ್ರಾಫಿಂದ ಇನ್ನೊಂದು ಪ್ಯಾರಾಗ್ರಾಫಿಗೆ, ಒಂದು ಚಾಪ್ಟ್ರಿಂದ ಒಂದು ಕಂಟೆಂಟಿಂದ ಇನ್ನೊಂದು ಕಂಟೆಂಟಿಗೆ, ಒಂದು ಚಾಪ್ಟ್ರಿಂದ ಇನ್ನೊಂದು ಚಾಪ್ಟ್ರಿಗೆ ಒಂದಕ್ಕೊಂದು ದೇರ್ ಶುಡ್ ಬಿ ಎ ಕನ್ಸಿಸ್ಟೆನ್ಸಿ ಇನ್ ಲಾಜಿಕಲ್ ಲಿಂಕೇಜ್ ಅನ್ನೋಂಥದ್ದು ಕೂಡ ಭಾಳ ಮುಖ್ಯ. ಒಂದು ಸಂಶೋಧನೆಯ ಮಹಾಪ್ರಬಂಧದಿಂದ ಮೊದಲನೇ ಪೇಜು ಮೊದಲನೇ ಲೈನಿಂದ ಕೊನೆಯ ಲೈನ್ವರೆಗೂ ಒಂದು ಕನ್ಸಿಸ್ಟೆನ್ಸಿ ಅನ್ನೋಂಥದ್ದು ಮತ್ತು ಲಾಜಿಕಲ್ ಲಿಂಕ್ ಅನ್ನೋಂಥದ್ದನ್ನು, ಯಾವ ವಿಷಯ ಸಂಶೋಧನಾ ಸಮಸ್ಯೆ ಇಟ್ಕೊಂಡು ಸಂಶೋಧನೆ ಮಾಡಲಾಗಿದೆ ಮತ್ತು ಅದನ್ನು ಹೇಗೆ ಮಂಡಿಸಲಾಗಿದೆ, ಹೇಗೆ ವರದಿಯನ್ನು ಸಿದ್ಧಪಡಿಸಲಾಗಿದೆ, ಒಂದಕ್ಕೊಂದು ಒಂದು ತರ್ಕಬದ್ಧವಾದ ಸಂಬಂಧದ ಮೇಲೆ ಅದನ್ನು ಹೆಣಿತಾ ಹೋದಾಗ ಒಂದು ಉತ್ತಮವಾದಂಥ ವರದಿ ಸಿದ್ಧಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಕ್ವಾಲಿಟಿ ಆಫ್ ಗುಡ್ ರಿಸರ್ಚ್ ರಿಪೋರ್ಟಲ್ಲಿ ಅಂತಂದರೆ ಕಾಂಬಿನೇಷನ್ ಆಫ್ ಕ್ವಾಂಟಿಟೇಟಿವ್ ಆ್ಯಸ್ ವೆಲ್ ಆಸ್ ಕ್ವಾಲಿಟೇಟಿವ್ ಡೇಟಾ. ಒಂದು ಉತ್ತಮವಾದಂಥ ಸಂಶೋಧನಾ ವರದಿ ನಾವು ಸಿದ್ಧಪಡಿಸಬೇಕಾದಾಗ ಅಲ್ಲಿ ಕೇವಲ ಕ್ವಾಂಟಿಟೇಟಿವ್ ಡೇಟಾ ಒಂದು ಮಾತ್ರ ಕೊಟ್ಟರೆ ಓದುಗರಿಗೆ ಅದು ಆಸಕ್ತಿ ಮೂಡಿಸ್ಲಿಕ್ಕಿಲ್ಲ. ಬರೀ ಸ್ಟ್ಯಾಟಿಸ್ಟಿಕ್ಸು, ಬರೀ ಟೇಬಲ್ಸು, ಬರೀ ಫಿಗರ್ಸು ಇವುಗಳನ್ನು ಕೊಟ್ಟರೆ ಓದುಗರಿಗೆ ಅದು ಆಸಕ್ತಿ ಆಗಲಿಕ್ಕಿಲ್ಲ. ಅದರ ಜೊತೆಗೆ ಕ್ವಾಲಿಟೇಟಿವ್ ಡೇಟಾವನ್ನು ಕೂಡ, ಕೇಸ್ ಸ್ಟಡೀಸನ್ನು, ಫೋಕಸ್ ಗ್ರೂಪ್ ಡಿಸ್ಕಷನ್ಸನ್ನು ಮತ್ತು ಕಂಟೆಂಟ್ ಅನಾಲಿಸಿಸನ್ನು ನಾವು ಎರಡೂ ಸೇರಿ ಕೊಟ್ಟಾಗ, ಕ್ವಾಂಟಿಟೇಟಿವ್ ಮತ್ತು ಕ್ವಾಲಿಟೇಟಿವ್ ಎರಡರ ಕಾಂಬಿನೇಷನ್, ಗುಣಾತ್ಮಕ ದತ್ತಾಂಶ ಮತ್ತು ಪರಿಣಾಮಾತ್ಮಕ ದತ್ತಾಂಶದ ಕಾಂಬಿನೇಷನನ್ನು ಕೊಟ್ಟಾಗ ಆ ಸಂಶೋಧನಾ ವರದಿಯ ಒಂದು ಗುಣಮಟ್ಟತೆಯನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಅದು ಓದುಗರ ಮೇಲೆ ಇಂಪ್ರೆಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಖಂಡಿತವಾಗಿಯೂ ಸಾಮಾಜಿಕ ನೀತಿ ನಿರೂಪಿಸುವಲ್ಲಿ ಈ ಥರದ ಒಂದು ಸಂಶೋಧನಾ ವರದಿಗಳು ಪ್ರಭಾವಿಸ್ತವೆ ಅಂತ ಹೇಳ್ಬೋದು. ಇನ್ನೊಂದು ಪ್ರಮುಖವಾದಂಥ ಅಂಶ ಏನು ಅಂದರೆ ಎಥಿಕಲ್ ಕನ್ಸಿಡರೇಷನ್ಸ್. ಸಂಶೋಧನಾ ವರದಿಗೆ ಸಂಬಂಧಪಟ್ಟಂತೆ ಎಥಿಕಲ್ ಇಶ್ಯೂಸ್ ಭಾಳ ಇಂಪಾರ್ಟೆಂಟು. ಈಗಾಗಲೇ ನಾನು ಮೆನ್ಷನ್ ಮಾಡಿದೆ, ನಾವು ಸಂಶೋಧನಾ ವರದಿ ಬರಿಬೇಕಾದಾಗೆ
ಅದು ನಮ್ಮ ಸ್ವಂತ, ಎಲ್ಲವೂ ಸಹ ನಮ್ಮ ಸ್ವಂತ ವಿಚಾರ ಆಗಿರೋದಿಲ್ಲ. ನಾವು ಬೇರೆ ಲೇಖನಗಳಿಂದ, ಬೇರೆ ಪುಸ್ತಕಗಳಿಂದ, ಬೇರೆ ಬೇರೆ ಮೂಲ ಮತ್ತು ಆಕಾರಗಳಿಂದ ನಾವು ಐಡಿಯಾಸನ್ನು, ವಿಚಾರಗಳನ್ನು ಓದಿಕೊಂಡು ನಾವು ಬರೆದಿರ್ತೇವೆ. ಸೊ ಬರೆದಾಗ ನಾವಲ್ಲಿ ಅಕ್ನಾಲಜ್ ಮಾಡಬೇಕು ಒಂದು. ಎರಡನೇದು, ಬೇರೆಯವರು ಬರೆದ ಲೈನ್ಸನ್ನು ಆ್ಯಸ್ ಇಟ್ ಈಸ್ ನಮ್ಮ ಥೀಸಿಸಲ್ಲಿ ನಾವು ಹಾಕಬಾರ್ದು. ಒಂದು ವೇಳೆ ಬೇರೆ ಯಾವುದೋ ಒಂದು ಆರ್ಟಿಕಲ್ ತುಂಬ ಚೆನ್ನಾಗಿದೆ, ಅದನ್ನು ಆ್ಯಸ್ ಇಟ್ ಈಸ್ ನಾವು ಹಾಕಲಿಕ್ಕೆ ಅವಕಾಶ ಇಲ್ಲ. ನಾವು ಅದನ್ನು ಓದಿ ಅರ್ಥ ಮಾಡಿಕೊಂಡು ನಮ್ಮದೇ ಆದಂಥ ಭಾಷೆಯಲ್ಲಿ ಅದನ್ನು ಬರೀಬೇಕು. ಮೂರನೇದು, ಒಂದು ವೇಳೆ ಭಾಳ ಚೆನ್ನಾಗಿದೆ, ಒಂದು 2 ಲೈನ್ 3 ಲೈನ್ ಭಾಳ ಚೆನ್ನಾಗಿದೆ, ಆ್ಯಸ್ ಇಟ್ ಈಸ್ ನಾನು ತಗೊಳ್ಳೇಬೇಕು ಅನ್ನುವಂಥದ್ದಾಗಿದ್ದರೆ ಅದನ್ನು ಇನ್ವಿಟೆಡ್ ಕಾಮದಲ್ಲಿ ನಮ್ಮ ರಿಪೋರ್ಟಲ್ಲಿ ಅದನ್ನು ಹಾಕ್ಕೊಂಡು, ಅದು ಯಾರು ಬರೆದಿದ್ದಾರೆ ಅವರ ಸರ್ನೇಮು ಬ್ರ್ಯಾಕೆಟಲ್ಲಿ, ಕಾಮ ಅದು ಯಾವ ವರ್ಷ ಪ್ರಕಟಗೊಂಡಿದೆ ಆ ವರ್ಷ ಹಾಕಿ, ಸೆಮಿ ಕಾಲಮ್ ಕೊಟ್ಟು ಅದು ಯಾವ ಪುಟದಲ್ಲಿದೆ ಅನ್ನೋ ವಿವರವನ್ನು ನಾವು ವರದಿಯಲ್ಲಿ ಕೊಡಬೇಕು. ಇಲ್ಲದಾದರೆ ಅದು ನಾವು ಎಥಿಕಲಿ ಸಂಶೋಧನದ ನೈತಿಕತೆಯ ಒಂದು ಚೌಕಟ್ಟನ್ನು ಮೀರಿದ ಹಾಗೆ ಆಗುತ್ತೆ. ಮತ್ತು ಆ ಥರದ ಒಂದು ಮಹಾಪ್ರದಗಳನ್ನು ನಾವು ವಿಶ್ವವಿದ್ಯಾಲಯಕ್ಕೆ ಸಬ್ಮಿಟ್ ಮಾಡಿದರೆ ಇಟ್ ವಿಲ್ ಬಿ ಎ ಕೇಸ್ ಆಫ್ ಪ್ಲೆಸರಿಸಮ್ ಆ್ಯಂಡ್ ಡಿಗ್ರಿ ಯು ವಿಲ್ ಬಿ ಇನ್ ಟ್ರಬಲ್. ದ ಸ್ಕಾಲರ್ಸ್ ಹೂ ವಿಲ್ ಸಬ್ಮಿಟ್ ವಿಲ್ ಬಿ ಇನ್ ಟ್ರಬಲ್ ಆ್ಯಂಡ್ ದ ಡಿಗ್ರಿ ಕ್ಯಾನ್ ಬಿ ವಿಡ್ರಾನ್ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್. ಇನ್ನೊಂದು ಇಂಪಾರ್ಟೆಂಟ್ ಇಶ್ಯೂ ಏನಂದರೆ, ಸಂಶೋಧನಾ ವರದಿ, ಥೀಸಿಸ್ ರೈಟಿಂಗು ಅಥವಾ ಸಂಶೋಧನಾ ವರದಿ ಸಿದ್ಧಪಡಿಸಬೇಕಾದಾಗ ಯು ಶುಡ್ ಬಿ ಫ್ರೀ ಫ್ರಾಮ್ ಪ್ಲೆಸರಿಸಮ್. ಈಗಾಗಲೇ ನಾನು ಮೆನ್ಷನ್ ಮಾಡ್ದಂಗೆ, ಸೊ ನಾವು ಯಾವುದೇ ಒಂದು ಲೇಖನವನ್ನು ಬರೆದಾಗ, ಸಂಶೋಧನಾ ವರದಿಯನ್ನು ಸಿದ್ಧಪಡಿಸಿದಾಗ ಆ ಸಂಶೋಧನಾ ವರದಿಯು ಒರಿಜಿನಾಲಿಟಿಯಿಂದ ಕೂಡಿರಬೇಕು, ವಾಸ್ತವಿಕತೆಯಿಂದ ಕೂಡಿರಬೇಕು, ಒರಿಜಿನಾಲಿಟಿಯಿಂದ ಕೂಡಿರಬೇಕು. ಅದು ಇನ್ನೊಬ್ಬರ ಒಂದು ಕಾಪಿ, ನಕಲು ಆಗಿರಬಾರ್ದು. ಒಂದು ವೇಳೆ ನಕಲು ಆಗಿದ್ದರೆ ಅದನ್ನು ಪರೀಕ್ಷೆ ಮಾಡುವಂಥ ಹಲವಾರು ಸಾಫ್ಟ್ವೇರ್ಸ್ ಈಗ ಡೆವಲಪ್ ಆಗಿದ್ದಾವೆ. ಪ್ಲೆಸರಿಸಮ್ ಟೆಸ್ಟನ್ನು ಮಾಡಲಾಗ್ತದೆ. ಆ ಪ್ಲೆಸರಿಸಮ್ ಟೆಸ್ಟಲ್ಲಿ ಬಂದರೆ ಅದು ಸಂಶೋಧನೆ ಮಹಾಪ್ರಬಂಧ ಸಬ್ಮಿಟ್ ಮಾಡಲಿಕ್ಕೆ ಯೋಗ್ಯ ಆಗೋದಿಲ್ಲ. ಆ ಕಾರಣಕ್ಕಾಗಿ ಯಾವುದೇ ಒಂದು ಸಂಶೋಧನಾ ವರದಿ ಇರಲಿ, ಅದು ಆರ್ಟಿಕಲೇ ಇರಲಿ, ಪೇಪರೇ ಇರಲಿ, ಅಥವಾ ಥೀಸಿಸೇ ಇರಲಿ, ಡೆಸರ್ಟೇಷನ್ನೇ ಇರಲಿ, ಇವನ್ ಪ್ರಪೋಸಲೇ ಇರಲಿ, ಸೆನಾಪ್ಸಿಸ್ ಇರಲಿ, ಇಟ್ ಶುಡ್ ಬಿ ಫ್ರೀ ಫ್ರಾಮ್ ದ ಪ್ಲೆಸರಿಸಮ್. ಆ್ಯಂಡ್ one more important aspect for a good quality of research report is, one should be the scholar while writing the report, he should be unbiased and have scientific outlook. ಸೊ ನಾವು ವರದಿಯನ್ನು ಬರೆಯಬೇಕಾದಾಗ ನಮಗೆ ಬಂದಂತೆ ಸತ್ಯಾಂಶಗಳನ್ನು, ದತ್ತಾಂಶಗಳನ್ನು ನಾವು ತಿರುಚಲಿಕ್ಕೆ ಅವಕಾಶ ಇರೋದಿಲ್ಲ. ನಾವು ಇದ್ದಂಗೆ ವಸ್ತುನಿಷ್ಠತೆಯಿಂದ ಏನು ಸತ್ಯ ಇದೆಯೋ, ಏನು ವಾಸ್ತವಿಕತೆ ಇದೆಯೋ, ಕ್ಷೇತ್ರ ಕಾರ್ಯದ ಒಂದು ಫಲಿತಾಂಶಗಳೇನಿದೆ ಅದರ ಆಧಾರದ ಮೇಲೆ ಅದು ಏನಿದೆ ಅದನ್ನು ಫ್ಯಾಕ್ಟ್ಸನ್ನು, ಸತ್ಯಾಂಶಗಳನ್ನು ಇದ್ದಕ್ಕಿದ್ದಂತೆ ನಾವು ದಾಖಲಿಸಬೇಕು. ಮತ್ತು ಸಂಶೋಧಕನಿಗೆ ಒಂದು ವೈಜ್ಞಾನಿಕವಾದಂಥ ಒಂದು ದೃಷ್ಟಿಕೋನ ಇರಬೇಕು. ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಅವನು ಬೇರೆ ಯಾವುದೇ ಒಂದು ಪೂರ್ವಭಾವಿ ಪೀಡಿತರಾಗಲಿಕ್ಕೆ ಅಥವಾ ಬಯಾಸ್ ಆಗಲಿಕ್ಕೆ ಅವಕಾಶ ಇರೋದಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಸಂಶೋಧನಾ ವರದಿ ಹೇಗೆ ಇರ್ತದೆ, ನಾನು ಈಗಾಗಲೇ ಹೇಳ್ದಂಗೆ ಮಹಾಪ್ರಬಂಧ ಅಥವಾ ಥೀಸಿಸ್ ರೈಟಿಂಗ್ ಅನ್ನೋಂಥದ್ದು ಒಂದು ಟೆಕ್ನಿಕಲ್ ರೈಟಿಂಗ್ ಆಗಿರ್ತದೆ. research report writing is very very technical writing. Therefore unnecessary writing, the things are dragging, the things will not be there. ಅನಾವಶ್ಯಕವಾಗಿ ಹೆಚ್ಚು ಅನಾವಶ್ಯಕವಾದ ವಿಷಯವನ್ನು ಅಲ್ಲಿ ಬರೀಲಿಕ್ಕೆ ಅವಕಾಶ ಇರೋದಿಲ್ಲ. ಏನಿದೆ, ಎಷ್ಟಿದೆ ಅಷ್ಟೇ ಬರೀಲಿಕ್ಕೆ ಅಲ್ಲಿ ಅವಕಾಶ ಇರ್ತದೆ. ಅನಾವಶ್ಯಕವಾಗಿ ತುಂಬ ಲೆಂದಿಯಾದ ರಿಪೋರ್ಟ್ಸನ್ನು ಬರೀಲಿಕ್ಕೆ ಅಲ್ಲಿ ಅವಕಾಶ ಇರೋದಿಲ್ಲ. ಇನ್ನೊಂದು ಇಂಪಾರ್ಟೆಂಟು, ನಾವು ಮೊದಲನೇ ಚಾಪ್ಟರ್ದಿಂದ ಕೊನೆ ಚಾಪ್ಟರ್ವರೆಗೆ ಎಲ್ಲೆಲ್ಲಿ ಬೇರೆ ವರ್ಕ್ಸನ್ನು ನೋಡಿ ಸೈಟ್ ಮಾಡಿರ್ತೇವೆ, ಆ ಸೈಟ್ ಮಾಡಿರೋ ವಿವರಗಳನ್ನು ರೆಫರೆನ್ಸಸಲ್ಲಿ ಇರಬೇಕು. ಎಷ್ಟೋ ಸಂದರ್ಭಗಳೇನಾಗ್ತದೆ, ಚಾಪ್ಟರ್ಸ್ಗಳಲ್ಲಿ ಸೈಟ್ ಆಗಿರ್ತದೆ, ಆದರೆ ರೆಫರೆನ್ಸಸಲ್ಲಿ ಮಿಸ್ ಆಗಿರ್ತದೆ. ರೆಫರೆನ್ಸಸಲ್ಲಿ ಕೊಟ್ಟಿರೋದು ಒಳಗಡೆ ಸೈಟ್ ಆಗಿರೋದಿಲ್ಲ. ಈ ಸದ ಮಿಸ್ ಮ್ಯಾಚ್ ಆಗುವಂಥ ಪ್ರಾಬ್ಲಮ್ಸ್ಗಳು ಅದು ಕೂಡ ಎನೆಥಿಕಲ್ ಆಗಿರ್ತದೆ. ಸೊ ಒಂದು ಒಳ್ಳೆಯ ಒಂದು ಮಾದರಿಯ ಸಂಶೋಧನಾ ವರದಿ ಆಗಬೇಕು ಅಂತಂದರೆ ಈ ಎಲ್ಲ ಮಾನದಂಡಗಳನ್ನು, ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಕೊಂಡಾಗ ಮಾತ್ರ ಉತ್ತಮವಾದಂಥ ವರದಿಯನ್ನು ಸಿದ್ಧಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಕಮಿಂಗ್ ಟು ರೆಫರೆನ್ಸಿಂಗ್. ಸೊ ನನಗೆ ಕೊಟ್ಟಿರೋಂಥ ವಿಷಯ ರೈಟಿಂಗ್ ರಿಸರ್ಚ್ ರಿಪೋರ್ಟ್ ಆ್ಯಂಡ್ ರೆಫರೆನ್ಸಿಂಗ್. ಸೊ ರಿಸರ್ಚ್ ರಿಪೋರ್ಟ್ ರೈಟಿಂಗ್ ಪಾರ್ಟ್ ದ ಮುಂದುವರೆದ ಭಾಗ ರೆಫರೆನ್ಸಿಂಗ್ ಆಗಿರ್ತದೆ. ಅದು ಒಂದಕ್ಕೊಂದು ಸಂಬಂಧ ಇರುವಂಥದ್ದು. ರೆಫರೆನ್ಸಿಂಗ್ ಅಂತಂದರೆ, ನಾವು ನಮ್ಮ ಒಂದು ಸಂಶೋಧನಾ ವಿಷಯ ಕುರಿತು ನಾವು ಬರಿಬೇಕಾದಾಗ ಅದೇ ವಿಷಯದ ಮೇಲೆ ಬೇರೆಯವರು ಸಂಶೋಧನೆ ಮಾಡಿರುವ ನಾವು ಪುಸ್ತಕಗಳನ್ನು, ಲೇಖನಗಳನ್ನು ರಿವ್ಯೂ ಆಫ್ ಲಿಟ್ರೇಚರ್ ಸಂದರ್ಭದಲ್ಲಿ ಓದ್ತೇವೆ. ಓದಿದಾಗ ಅವುಗಳ ಒಂದು ವಿವರವನ್ನು ರೆಫರೆನ್ಸಸ್ ಅಂತ ಕೊನೆ ಸೆಕ್ಷನಲ್ಲಿ ಕೊಡ್ತೇವೆ. ಈಗಾಗಲೇ ನಾನು ಹೇಳ್ದಂಗೆ ಸಂಶೋಧನಾ ವರದಿಯನ್ನು ಸಿದ್ಧಪಡಿಸಬೇಕಾದಾಗ ನಾವು ಬೇರೆ ಬೇರೆಯವರ ವಿಚಾರಗಳನ್ನು ಪುಸ್ತಕದಿಂದ, ಆರ್ಟಿಕಲ್ಸ್ಗಳಿಂದ, ವೆಬ್ ಸೋರ್ಸಿಂದ ತಗೊಳ್ತೇವೆ.
ತಗೊಂಡಾಗ ಅಲ್ಲಿ ಸೈಟ್ ಮಾಡ್ತೇವೆ, ಕೊನೆಯ ಒಂದು ಭಾಗದಲ್ಲಿ ರೆಫರೆನ್ಸಸ್ ಅನ್ನೋದನ್ನು ಹೇಳ್ತೇವೆ. ಈಗಾಗಲೇ ನಾನು ಸಂಶೋಧನಾ ಒಂದು ವರದಿಯ ಸ್ಟ್ರಕ್ಚರ್ ಕೊಟ್ಟಾಗ ಮೂರನೇ ಭಾಗ ಮತ್ತು ಮೂರನೇ ಭಾಗದ ಮೊದಲನೇ ಪಾರ್ಟ್ ಏನಿದೆ ರೆಫರೆನ್ಸಸ್, ಆಧಾರ ಗ್ರಂಥಗಳು, ಆಧಾರ ಗ್ರಂಥಗಳಲ್ಲಿ ನಾವು ಏನೇನು ರೆಫರ್ ಮಾಡಲಾಗಿದೆ ಅವುಗಳೆಲ್ಲ ವಿವರಗಳನ್ನು ನೀಡ್ತೇವೆ. ಅದಕ್ಕೆ ನಾವು ರೆಫರೆನ್ಸಸ್ ಅಂತ ಹೇಳ್ತೇವೆ. ಸೊ ಇಟ್ ಈಸ್ ಎ ಲಿಸ್ಟ್ ಆಫ್ ಆಲ್ ಸೋರ್ಸಸ್ ರೆಫರ್ಡ್. ರೆಫರೆನ್ಸಸ್ ಅಂತಂದರೆ ಯಾವ ಆಕರಗಳನ್ನು, ಮಾಧ್ಯಮಿಕ ಆಕರಗಳನ್ನು, ಬೇರೆ ಬೇರೆ ಆಕರಗಳನ್ನು ನಾವು ರೆಫರ್ ಮಾಡಿದ್ದೇವೋ ಅವು ಎಲ್ಲವುಗಳ ವಿವರಗಳನ್ನು ಒಂದು ಪಟ್ಟಿಯ ರೂಪದಲ್ಲಿ ಕೊಡೋದಕ್ಕೆ ನಾವು ಸಂಶೋಧನಾ ವರದಿಯಲ್ಲಿನ ರೆಫರೆನ್ಸಸ್ ಅಂತ ಹೇಳ್ತೇವೆ. ಇದು ಸಂಶೋಧನಾ ವರದಿಯ ಕೊನೆಯ ಭಾಗದಲ್ಲಿ, ಮೂರನೇ ಭಾಗದ ಮೊದಲನೇ ಇದರಲ್ಲಿ ನಾವು ಇದನ್ನು ಕೊಡ್ತೇವೆ. ಇಟ್ ಈಸ್ ಪ್ರೆಸೆಂಟೆಡ್ ಆ್ಯಸ್ ಲಾಸ್ಟ್ ಪಾರ್ಟ್ ಆಫ್ ದ ರಿಪೋರ್ಟ್. ಈಗಾಗಲೇ ನಾನು ಹೇಳ್ದಂಗೆ ಯಾವುದೇ ಒಂದು ಸಂಶೋಧನಾ ವರದಿ, ಅದು ಲೇಖನನೇ ಇರಲಿ, ಸಂಶೋಧನಾ ಪೇಪರೇ ಇರಲಿ, ಅಥವಾ ಥೀಸಿಸೇ ಇರಲಿ, ಡೆಸರ್ಟೇಷನ್ ಇರಲಿ, ಅದರ ಕೊನೆಯ ಭಾಗದಲ್ಲಿ ನಾವು ರೆಫರೆನ್ಸನ್ನು ಕೊಡ್ತೇವೆ. ಎನಿ ಸೈಟೆಡ್ ವರ್ಕ್ ಇಫ್ ನಾಟ್ ಗಿವನ್ ಇನ್ ರೆಫರೆನ್ಸಸ್ ವಿಲ್ ಬಿ ಅನ್ಎಥಿಕಲ್. ಇದು ಈಗಾಗಲೇ ಚರ್ಚಿಸಿದ ಹಾಗೆ ನಾವು ಯಾವುದೇ ಆಕರಗಳನ್ನು ಓದಿದಾಗ ನಮ್ಮ ಸ್ವಂತದಲ್ಲದ ವಿಚಾರಗಳು, ಬೇರೆ ವಿಚಾರಗಳನ್ನು ನಮ್ಮ ಒಂದು ರಿಪೋರ್ಟಲ್ಲಿ ನಾವು ಬರೆದಾಗ ಯಾರಿಂದ ವಿಚಾರಗಳನ್ನು ಆಮದು ಮಾಡಿಕೊಂಡಿರ್ತೀವಿ ಅವರಿಗೆ ನಾವು ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಹೇಳಲೇಬೇಕು. ಅದಕ್ಕೆ ಸೈಟೇಷನ್ ಅಂತ ಹೇಳ್ತೇವೆ. ಅದು ಸೈಟೇಷನ್ ಕೊಡಬೇಕು ಮತ್ತು ಕೊನೆಯಲ್ಲಿ ರೆಫರೆನ್ಸಸನ್ನು ಕೊಡಬೇಕು. ಇಟ್ ಕ್ಯಾನ್ ಆಲ್ಸೋ ಬಿ ಗಿವನ್ ಚಾಪ್ಟರ್ ವೈಸ್. ಸೊ ನಾನು ಕೊಟ್ಟಿರೋ ಸ್ಟ್ರಕ್ಚರಲ್ಲಿ ಒಂದು ಮಹಾಪ್ರಬಂಧದ ಕೊನೆಯ ಭಾಗದಲ್ಲಿ ರೆಫರೆನ್ಸಸನ್ನು ಕೊಡಬೇಕು ಅಂತ ನಾನು ಹೇಳಿದೆ. ರೆಫರೆನ್ಸಸನ್ನು ಇನ್ನೊಂದು ಮೆಥಡಲ್ಲಿ ಹೇಗಿದೆ ಅಂದರೆ, ಪ್ರತಿ ಚಾಪ್ಟರ್ದ ಕೊನೆಯದಲ್ಲೂ ಕೂಡ, ಕೊನೆಯ ಭಾಗದಲ್ಲಿ ಸಹ ರೆಫರೆನ್ಸಸನ್ನು ಕೊಡ್ಬೋದು. ಉದಾಹರಣೆಗೆ ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಚಾಪ್ಟರು ಎಲ್ಲ ಆದ ಮೇಲೆ ಅದರ 20 ಪೇಜ್ ಆಗಿದೆ ಅಂದರೆ 21ನೇ ಪೇಜಲ್ಲಿ ನಾವು ಇಂಟ್ರೊಡಕ್ಷನ್ ಚಾಪ್ಟರ್ದ ರೆಫರೆನ್ಸಸನ್ನು ಕೊಡ್ಬೋದು. ಇಂಟ್ರೊಡಕ್ಷನ್ ಚಾಪ್ಟರ್ಲಿ ಯಾವ್ಯಾವ ನಾವು ಬೇರೆ ಬೇರೆ ರೆಫರ್ ಮಾಡಿದೆವೋ ಅವುಗಳ ವಿವರವನ್ನು ರೆಫರೆನ್ಸಸ್ಸಲ್ಲಿ ಕೊಡ್ಬೋದು. ಅದೇ ಥರ 2ನೇ ಚಾಪ್ಟ್ರಲ್ಲಿ ರಿವ್ಯೂ ಆಫ್ ಲಿಟ್ರೇಚರಲ್ಲಿ ಒಂದು 100 ಆರ್ಟಿಕಲ್ಸನ್ನು ನಾವು ರಿವ್ಯೂ ಮಾಡಿದೆವು ಅಂದರೆ ಆ 100 ಆರ್ಟಿಕಲ್ಸ್ದು ವಿವರಗಳನ್ನು ರೆಫರೆನ್ಸಸ್ಸಲ್ಲಿ ರಿವ್ಯೂ ಆಫ್ ಲಿಟ್ರೇಚರ್ ಚಾಪ್ಟರ್ದ ಕೊನೆಯ ಭಾಗದಲ್ಲಿ ಕೊಡುವಂಥದ್ದು. ಸೊ ರೆಫರೆನ್ಸಸ್ ಕ್ಯಾನ್ ನಾಟ್ ಬಿ ಗಿವನ್ ಆಲ್ ಟುಗೆದರ್ ಎಟ್ ದ ಎಂಡ್ ಆಫ್ ದ ಥೀಸಿಸ್. ರೆಫರೆನ್ಸಸ್ ಕ್ಯಾನ್ ಆಲ್ಸೋ ಬಿ ಗಿವನ್ ಎಟ್ ದ ಎಂಡ್ ಆಫ್ ಈಚ್ ಚಾಪ್ಟರ್ಸ್. ಎರಡೂ ರೀತಿಯಲ್ಲಿ ರೆಫರೆನ್ಸಸನ್ನು ಕೊಡಲಿಕ್ಕೆ ಅವಕಾಶ ಇದೆ. ರೆಫರೆನ್ಸಸನ್ನು ಕೊಡಬೇಕಾದಾಗ ಕೆಲವೊಂದು ಟೆಕ್ನಿಕಾಲಿಟೀಸ್ ಇದೆ. ರೆಫರೆನ್ಸಸನ್ನು ಹೇಗೆ ಬೇಕೋ ಹಾಗೆ ಕೊಡಲಿಕ್ಕೆ ಆಗೋದಿಲ್ಲ. ಸೊ ರೆಫರೆನ್ಸಸ್ ಶುಡ್ ಬಿ ಅರೇಂಜ್ಡ್ ಇನ್ ಎ ಅಲ್ಫಾಬೆಟಿಕಲ್ ಆರ್ಡರ್. ರೆಫರೆನ್ಸಸನ್ನು ಅಲ್ಫಾಬೆಟಿಕಲ್ ಆರ್ಡರಲ್ಲಿ ಕೊಡಬೇಕು. ಅಲ್ಫಾಬೆಟಿಕಲ್ ಆರ್ಡರಲ್ಲಿ ಅಂತಂದರೆ ಎಯಿಂದ ಪ್ರಾರಂಭವಾಗುವಂಥ ಹೆಸರು ಮೊದಲು, ನಂತರ ಬಿಯಿಂದ ಪ್ರಾರಂಭ ಆಗುವಂಥ ಹೆಸರು, ನಂತರ ಸಿಯಿಂದ ಪ್ರಾರಂಭವಾಗುವಂಥ ಹೆಸರುಗಳನ್ನು ನಾವು ಕೊಡಬೇಕಾಗ್ತದೆ. ಒನ್ ಮೋರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ರೆಫರೆನ್ಸಸ್ ಈಸ್, ರೆಫರೆನ್ಸಸ್ಗೆ ಸ್ಟೈಲ್ ಇದೆ. ಯಾವುದೇ ಒಂದು ಪುಸ್ತಕ ಇದೆ ಅಂದರೆ ಪುಸ್ತಕದ ಬರೆದವರ ಹೆಸರು, ಲೇಖಕರ ಹೆಸರು ಮತ್ತು ಸರ್ನೇಮು ಇರ್ತದೆ. ಸರ್ನೇಮ್ ಮೊದಲು, ಆಮೇಲೆ ಹೆಸರು, ಬ್ರಾಕೆಟಲ್ಲಿ ವರ್ಷ, ಆಮೇಲೆ ಪುಸ್ತಕದ ಹೆಸರು, ಆಮೇಲೆ ಅದನ್ನು ಯಾರು ಪಬ್ಲಿಷ್ ಮಾಡಿದ್ದಾರೆ, ಎಲ್ಲಿ ಪಬ್ಲಿಷ್ ಆಗಿದೆ, ಈ ಥರ ವಿವರಗಳನ್ನು ಕೊಡಬೇಕಾಗುತ್ತೆ. ಇದನ್ನು ಕೊಡಬೇಕಾದ್ರೆ ಅದಕ್ಕೆ ಸ್ಟೈಲ್ ಇದೆ. ಆಲ್ರೆಡಿ ಇಂಟರ್ನ್ಯಾಷನಲಿ ಎಸ್ಟ್ಯಾಬ್ಲಿಷ್ಡ್ ಒಂದು ಸ್ಟೈಲ್ ಮತ್ತು ಸ್ಟ್ಯಾಂಡರ್ಡ್ ಇದೆ, ಅದನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಸಮಾಜ ವಿಜ್ಞಾನದ ವಿಷಯಗಳಿದ್ದರೆ, ಸಮಾಜ ವಿಜ್ಞಾನದ ವಿಷಯಗಳಲ್ಲಿ ಮಹಾಪ್ರಬಂಧವನ್ನು ಅಥವಾ ಸಂಶೋಧನಾ ಲೇಖನಗಳನ್ನು ನಾವು ಬರೀಬೇಕಾದರೆ ಅಲ್ಲಿ ರೆಫರೆನ್ಸಸ್ ಹೇಗೆ ಕೊಡ್ತೇವೆ ಅಂತಂದರೆ ನಾವು APA ಸ್ಟೈಲಲ್ಲಿ ಕೊಡ್ತೇವೆ. APA ಸ್ಟೈಲ್ ಅಂದರೆ ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ದವರು ಒಂದು ಸ್ಟ್ಯಾಂಡರ್ಡ್ ಮೆಥಡನ್ನು ಕೊಟ್ಟಿದ್ದಾರೆ, ಯಾವ ಸೀಕ್ವೆನ್ಸಲ್ಲಿ ಬರೀಬೇಕು ಅನ್ನುವಂಥದ್ದನ್ನು. ಬೇರೆ ಬೇರೆ ಪುಸ್ತಕಕ್ಕೆ ಬೇರೆ, ನಿಯತಕಾಲಿಕೆಗಳಿಗೆ ಬೇರೆ, ಆಮೇಲೆ ವೆಬ್ ರಿಸೋರ್ಸ್ಗಳಿಗೆ ಬೇರೆ, ಡಿಕ್ಷನರಿಗೆ ಬೇರೆ, ರೆಫರೆನ್ಸ್ ಬುಕ್ಕಿಗೆ ಬೇರೆ, ಬೇರೆ ಬೇರೆ ರೀತಿಯಲ್ಲಿ ಅವರು ಮಾನದಂಡನ ಕೊಟ್ಟಿದ್ದಾರೆ. ಅದನ್ನು ಆಧರಿಸಿ ನಾವು ರೆಫರೆನ್ಸಸ್ಗಳನ್ನು ಅರೇಂಜ್ ಮಾಡಬೇಕಾಗ್ತದೆ. ಒಂದು ವೇಳೆ ಲ್ಯಾಂಗ್ವೇಜಸ್ ಇದ್ದರೆ, ಲ್ಯಾಂಗ್ವೇಜಸಲ್ಲಿ ನಾವು ಸಂಶೋಧನೆ ಮಾಡ್ತಾ ಇದ್ದರೆ ಮಹಾಪ್ರಬಂಧವನ್ನು ಬರೀಬೇಕಾದ್ರೆ ಅವರು APA ಸ್ಟೈಲನ್ನು ಫಾಲೋ ಮಾಡೋದಿಲ್ಲ, MLA ಸ್ಟೈಲನ್ನು ಫಾಲೋ ಮಾಡ್ತಾರೆ. MLA ಸ್ಟೈಲು ಅದು ಕೂಡ ಇಂಟರ್ನ್ಯಾಷನಲಿ ಎಸ್ಟ್ಯಾಬ್ಲಿಷ್ಡ್ ಸ್ಟೈಲ್ ಇದೆ. ಅದನ್ನು ಆಧರಿಸಿ ರೆಫರೆನ್ಸಸನ್ನು ಕೊಡಲಾಗ್ತಾ ಇದೆ. ಇನ್ನು ಕೆಲವೊಂದು ವಿಷಯಗಳಲ್ಲಿ ಚಿಕಾಗೋ ಸ್ಟೈಲ್ ಅಂತ ಇದೆ. MLA ಮತ್ತು APA ಸ್ಟೈಲಿಗೆ ಭಿನ್ನವಾಗಿ ಚಿಕಾಗೋ ಸ್ಟೈಲ್ ಇದೆ. ಚಿಕಾಗೋ ಸ್ಟೈಲನ್ನು ಇನ್ನು ಕೆಲವೊಂದು ಸಬ್ಜೆಕ್ಟ್ಸ್ಗಳಲ್ಲಿ ಫಾಲೋ ಮಾಡಲಾಗ್ತದೆ. ಸೊ ಈ ರೀತಿ ರೆಫರೆನ್ಸಸ್ ಅನ್ನೋದು ಬಹಳ ಬಹಳ ಮುಖ್ಯ ಆಗ್ತದೆ. ಯಾಕೆ ನಾನು ರೆಫರೆನ್ಸಸ್ ಮುಖ್ಯ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಯಾವುದೇ ಒಂದು ಮಹಾಪ್ರಬಂಧ ಥಿಸಿಸ್ಸು ವ್ಯಾಲ್ಯೂಷನ್ಗೆ ಹೋದರೆ ವ್ಯಾಲ್ಯೂಷನ್ ಮಾಡೋರು ಫಸ್ಟ್ ಏನು ನೋಡ್ತಾರೆ ಅಂತಂದರೆ ಇಂಟ್ರೊಡಕ್ಷನನ್ನು ನೋಡಲ್ಲ, ಫಸ್ಟ್ ಟೈಟಲ್ ಶೀರ್ಷಿಕೆಯನ್ನು ನೋಡಿದ ನಂತರ ನೆಕ್ಸ್ಟ್ ನೋಡೋಂಥ ಭಾಗನೇ ರೆಫರೆನ್ಸಸ್ ಆಗಿರ್ತದೆ. ಸೊ ರೆಫರೆನ್ಸ್ ಭಾಗಕ್ಕೆ ಬಂದವರು ಎಷ್ಟು ರೆಫರೆನ್ಸಸನ್ನು ಮಾಡಿದ್ದೀರಾ, ಎಷ್ಟು ಒಳ್ಳೆ ಸೋರ್ಸಸನ್ನು, ಕ್ವಾಲಿಟಿ ಆರ್ಟಿಕಲ್ಸು, ಕ್ವಾಲಿಟಿ ಜರ್ನಲ್ಸು, ಕ್ವಾಲಿಟಿ ರೆಫರೆನ್ಸ್ ಬುಕ್ಸನ್ನು ಫಾಲೋ ಮಾಡಿದ್ದೀರಾ, ಮತ್ತು ಎಷ್ಟು ಅಪ್ಡೇಟೆಡ್ ರಿಸೋರ್ಸಸ್ ಇದೆ.
ಈಗ ನೀವು 2023ರಲ್ಲಿ ರಿಸರ್ಚ್ ಮಾಡ್ತಾ ಇದ್ದರೆ ತುಂಬ ಹಳೆಯ ಡೇಟ್ಸಿನ ಆರ್ಟಿಕಲ್ಸನ್ನು ನೀವು ರೆಫರ್ ಮಾಡಿದರೆ ಅಷ್ಟು ಯೂಸ್ ಆಗೋದಿಲ್ಲ. ಲೇಟೆಸ್ಟ್ ಕೂಡ ಇರಬೇಕು, ಓಲ್ಡ್ ಕೂಡ ಇರಬೇಕು, ಎಲ್ಲನೂ ಅದರಲ್ಲಿ ಕವರ್ ಆಗಿರಬೇಕು ಅನ್ನೋದನ್ನು ಸಹ ಅವರು ನೋಡ್ತಾರೆ. ಆ ಕಾರಣಕ್ಕಾಗಿ ರೆಫರೆನ್ಸಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಎನಿ ರಿಸರ್ಚ್ ರಿಪೋರ್ಟ್, ವೆದರ್ ಇಟ್ ಇಸ್ ಎ ಆರ್ಟಿಕಲ್ ಆರ್ ಇಟ್ ಇಸ್ ಎ ಥೀಸಿಸ್. Now coming to the last part of my presentation, let us solve some of the problems related to research, especially about thesis writing appeared in the previous KSET examinations. ಹಿಂದಿನ KSET examinations ಅಲ್ಲಿ ಸಂಶೋಧನೆಗೆ ವಿಶೇಷವಾಗಿ ಸಂಶೋಧನಾ ವರದಿ ಬರೆಯುವಿಕೆಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೆಗಳು ಬಂದಿರುವಂಥದ್ದಿದೆ. ಅವುಗಳನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇ ಪ್ರಶ್ನೆ, ಮಹಾಪ್ರಬಂಧ ಬರವಣಿಗೆಯ ನಮೂನೆಯು ಈ ಕೆಳಗಿನವುಗಳಲ್ಲಿ ಯಾವುದರಂತೆ ಇರುತ್ತದೆ? 1. ಸಂಶೋಧನಾ ಪತ್ರಿಕೆಯನ್ನು ತಯಾರಿಸಿದಂತೆ, ವಿಚಾರಣಾ ಸಂಕೀರ್ಣ ಪ್ರಸ್ತುತಿಯನ್ನು ತಯಾರಿಸಿದಂತೆ, ಒಂದು ಸಂಶೋಧನಾ ಕಿರು ಪ್ರಬಂಧ, ಒಂದು ಕಾರ್ಯಾಗಾರ ಅಥವಾ ಸಮ್ಮೇಳನದ ಲೇಖನ ಪ್ರಸ್ತುತಪಡಿಸಿದಂತೆ. ಇಲ್ಲಿ 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಪ್ರಶ್ನೆ ಏನಿದೆ, ಮಹಾಪ್ರಬಂಧ ಬರವಣಿಗೆಯ ನಮೂನೆಯು ಈ ಕೆಳಗಿನ ಯಾವುದರಂತೆ ಇರ್ತದೆ ಅಂತ ಕೇಳಲಾಗಿದೆ. ಸಂಶೋಧನಾ ಪತ್ರಿಕೆ ಅಫ್ಕೋರ್ಸ್ ಮಹಾಪ್ರಬಂಧದ ಒಂದು ಬರವಣಿಗೆಯಲ್ಲಿರ್ತದೆ. ಆದರೆ ಸಂಶೋಧನಾ ಪತ್ರಿಕೆಯಲ್ಲಿ ಎಲ್ಲ ವಿವರವಾದ ಅಂಶಗಳು ಅದರಲ್ಲಿ ಇರೋದಿಲ್ಲ. ಸಂಶೋಧನಾ ಪತ್ರಿಕೆ ಅನ್ನೋಂಥದ್ದು ಸಾಮಾನ್ಯವಾಗಿ ಒಂದು ಅಬ್ಜೆಕ್ಟಿವ್ ಅಥವಾ 2 ಅಬ್ಜೆಕ್ಟಿವ್ಗಳನ್ನು ಇಟ್ಕೊಂಡು ಮಾತ್ರ ಬರೆದಿರಲಾಗಿರ್ತದೆ. ಒಂದು ಮಹಾಪ್ರಬಂಧದಲ್ಲಿ 10 ಸಂಶೋಧನಾ ಲೇಖನಗಳನ್ನು ಬರಿಬೋದು. ಹಾಗಾಗಿ ಸಂಶೋಧನಾ ಪತ್ರಿಕೆ ತಯಾರಿಸಿದಂತೆ ಅದು ಆಗೋದಿಲ್ಲ. ವಿಚಾರ ಸಂಕಿರಣ ಪ್ರಸ್ತುತಿಯನ್ನು ತಯಾರಿಸಿದಂತೆ, ವಿಚಾರ ಸಂಕಿರಣ ಪ್ರಸ್ತುತಿ ಅನ್ನೋಂಥದ್ದು ರಿಸರ್ಚ್ ಪೇಪರ್ ಕಾನ್ಫರೆನ್ಸ್ಗಳಲ್ಲಿ ಪ್ರೆಸೆಂಟ್ ಮಾಡುವಂಥದ್ದು. ಅದು ಸಾಮಾನ್ಯವಾಗಿ ಸಂಶೋಧನೆಯ ಪ್ರಾರಂಭಿಕ ಹಂತದಲ್ಲಿ ಪ್ರೆಸೆಂಟೇಷನ್ ಮಾಡುವಂಥದ್ದಾಗಿರ್ತದೆ. ಹಾಗಾಗಿ ಅದು ಮಹಾಪ್ರಬಂಧದ ಬರವಣಿಗೆ ನಮೂನೆ ಆಗೋದಿಲ್ಲ. ಸಿ, ಒಂದು ಸಂಶೋಧನಾ ಕಿರು ಪ್ರಬಂಧ. ಸಂಶೋಧನಾ ಕಿರು ಪ್ರಬಂಧ ಅಂತಂದರೆ ನಾನೇನು ಸ್ಟ್ರಕ್ಚರ್ ಕೊಟ್ಟೆ, ಒಂದು ಕಿರು ಪ್ರಬಂಧದ ಥೀಸಿಸ್ದು ಎಲ್ಲ ಅಂಶಗಳು ಒಂದು ಕಿರು ಪ್ರಬಂಧದಲ್ಲಿ ಇರ್ತದೆ. ಫಸ್ಟ್ ಪಾರ್ಟ್, ಪ್ರಿಲಿಮಿನರಿ ಪಾರ್ಟ್, ಕೋರ್ ಪಾರ್ಟ್ ಆ್ಯಂಡ್ ಎಂಡ್ ಪಾರ್ಟ್ ಎಲ್ಲವೂ ಕಿರು ಸಂಶೋಧನಾ ಪ್ರಬಂಧದಲ್ಲಿ ಇರ್ತದೆ. ಹೀಗಾಗಿ ಸರಿಯಾದ ಉತ್ತರ ಒಂದು ಸಂಶೋಧನಾ ಕಿರು ಪ್ರಬಂಧ ಆಗಿರ್ತದೆ. ಸೊ ಡಿ ಆಪ್ಷನ್, ಒಂದು ಕಾರ್ಯಾಗಾರ ಅಥವಾ ಸಮ್ಮೇಳನದ ಲೇಖನ ಪ್ರಸ್ತುತಪಡಿಸಿದಂತೆ. ವಿಚಾರ ಸಂಕಿರಣ ಮತ್ತು ಕಾರ್ಯಾಗಾರ ಎರಡೂ ಒಂದೇ. ಹೀಗಾಗಿ ಕಾರ್ಯಾಗಾರ ಅಥವಾ ಸಮ್ಮೇಳನದ ಪ್ರಸ್ತುತಪಡಿಸಿದಂತೆ ಮಹಾಪ್ರಬಂಧದ ಬರವಣಿಗೆ ನಮೂನೆ ಆಗೋದಿಲ್ಲ. ಸೆಕೆಂಡ್ ಕ್ವಶನ್, ಸಂಶೋಧನಾ ಕಾರ್ಯದ ಸಂಶೋಧನಾ ಪತ್ರಿಕೆಯು ಇದನ್ನು ಆಧರಿಸಿದೆ. ಪ್ರಾಥಮಿಕ ದತ್ತಾಂಶಗಳನ್ನು ಮಾತ್ರ, ಅನುಷಂಗಿಕ ದತ್ತಾಂಶಗಳನ್ನು ಮಾತ್ರ, ಪ್ರಾಥಮಿಕ ಮತ್ತು ಅನುಷಂಗಿಕ ದತ್ತಾಂಶಗಳನ್ನು ಎರಡನ್ನೂ ಮೇಲಿನವು ಯಾವುದೂ ಅಲ್ಲ. ಸಂಶೋಧನಾ ಕಾರ್ಯದ ಸಂಶೋಧನಾ ಪತ್ರಿಕೆ ರೆಡಿ ಆಗಬೇಕು ಅಂತಂದರೆ, ಯಾವುದೇ ಒಂದು ರಿಸರ್ಚ್ ಆರ್ಟಿಕಲ್ ರೆಡಿ ಆಗಬೇಕು ಅಂತಂದರೆ ಅದರಲ್ಲಿ ಕೇವಲ ಪ್ರೈಮರಿ ಡೇಟಾ ಅಷ್ಟೇ ಇಟ್ಕೊಂಡು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಕೇವಲ ಸೆಕೆಂಡ್ರಿ ಡೇಟಾ ಇಟ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎರಡೂ ಪ್ರೈಮರಿ ಡೇಟಾ ಮತ್ತು ಸೆಕೆಂಡ್ರಿ ಡೇಟಾ ಎರಡವನ್ನು ಬಳಸಿದಾಗ ಮಾತ್ರ ನಾವು ಯಾವುದೇ ಒಂದು ಸಂಶೋಧನಾ ಲೇಖವನ್ನು ರೆಡಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮೇಲಿನ ಯಾವುದೂ ಅಲ್ಲ ಅನ್ನೋ ಆಪ್ಷನ್ ಕೂಡ ಇಲ್ಲಿ ಆಗೋದಿಲ್ಲ. ಮೂರನೇದು, ಒಂದು ಮಹಾಪ್ರಬಂಧದಲ್ಲಿ ನಮೂನೆ ಹಾಗೂ ಪರಾಮರ್ಶನ ಶೈಲಿಗಳನ್ನು ಸೂಕ್ತವಲ್ಲದ ರೀತಿಯಲ್ಲಿ ಅನುಸರಿಸಲಾಗಿದೆ. ಇದು ಯಾವುದರ ಉದಾಹರಣೆಯಾಗಿದೆ? ಮಹಾಪ್ರಬಂಧ ಬರೀಬೇಕಾದರೆ ಸ್ಯಾಂಪ್ಲಿಂಗ್ ಮತ್ತು ರಿವ್ಯೂ ಆಫ್ ಲಿಟ್ರೇಚರನ್ನು ಸರಿಯಾಗಿ ಬರೆಯೋದಿಲ್ಲ. ಇದು ಯಾವುದರ ಒಂದು ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಇದೆ. ಮೊದಲನೇ ಆಪ್ಷನ್ನು, ಸಂಶೋಧಕರಲ್ಲಿನ ತಾಂತ್ರಿಕ ಕೊರತೆ. ಬರೆಯುವಂಥ ಸಂಶೋಧಕನಿಗೆ ಸಂಶೋಧನಾ ವರದಿ ಬರೀಬೇಕಾದರೆ ಹೇಗೆ ಬರೀಬೇಕು ಅನ್ನೋ ತಾಂತ್ರಿಕ ಅಂಶಗಳನ್ನು, ಟೆಕ್ನಿಕಲಿಟೀಸ್ ಗೊತ್ತಿಲ್ಲದೆ ಇರೋದು ಅನ್ನೋಂಥದ್ದಿದೆ. ಅದೇ ಸರಿಯಾದ ಉತ್ತರ. ಎರಡನೇ ಆಪ್ಷನ್ನು, ಸಂಶೋಧಕರಲ್ಲಿ ಅನೈತಿಕ ಅಭ್ಯಾಸ ಅನ್ನೋಂಥದ್ದು ಇಲ್ಲಿ ಶೈಲಿಗೆ ಸಂಬಂಧ ಇಲ್ಲ. ಅನೈತಿಕ ಇದ್ದರೂ ಕೂಡ ಸರಿಯಾಗಿ ಬರಲಿಕ್ಕೆ ಅವಕಾಶ ಇರುತ್ತೆ. ಹೀಗಾಗಿ ಸಂಶೋಧಕರಲ್ಲಿ ಅನೈತಿಕ ಅಭ್ಯಾಸ ಅನ್ನೋದು ಸರಿಯಾದ ಉತ್ತರ ಅಲ್ಲ. ಸಂಶೋಧಕರ ಮಹಾಪ್ರಬಂಧ ಬರೆಯುವ ಅಸಮರ್ಥತೆ ಇದ್ದರೆ ಅವರಿಗೆ ರಿಸರ್ಚ್ ಸೂಪರ್ವೈಸರ್ ಗೈಡ್ ಮಾಡಲಿಕ್ಕಿರ್ತಾರೆ, ಅದು ಆಪ್ಷನ್ ಆಗೋದಿಲ್ಲ. ಮಹಾಪ್ರಬಂಧವನ್ನು ಬರೆಯಲು ಸಂಶೋಧಕರಲ್ಲಿ ಬದ್ಧತೆಯ ಕೊರತೆ, ಕಮಿಟ್ಮೆಂಟ್ ಇಲ್ಲದೆ ಇರುವಂಥದ್ದು, ಅದು ಕೂಡ ಇಲ್ಲಿ ಉತ್ತರ ಆಗೋದಿಲ್ಲ. ಸಂಶೋಧಕರಲ್ಲಿನ ತಾಂತ್ರಿಕ ಕೊರತೆ ಇದ್ದಾಗ ಮಾತ್ರ ಸ್ಯಾಂಪ್ಲಿಂಗ್ ಪ್ರೊಸೀಜರ್ ಹೇಗೆ ಫಾಲೋ ಮಾಡಿ ಅನ್ನೋದು ಸರಿಯಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ರಿವ್ಯೂ ಆಫ್ ಲಿಟ್ರೇಚರ್ ಕುರಿತು ಸರಿಯಾಗಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾಲ್ಕನೇ ಪ್ರಶ್ನೆ, ಸಂಶೋಧನಾ ವರದಿಯಲ್ಲಿ ನೀಡಿದಂಥ ಆಧಾರ ಗ್ರಂಥಗಳು ಸಂಶೋಧಕರ ಅಗಾಧ ಜ್ಞಾನ ತೋರುತ್ತದೆ, ಸಂಶೋಧನೆಯನ್ನು ಇನ್ನಷ್ಟು ಮುಂದುವರಿಸಲು ಸಂಶೋಧಕನಿಗೆ ಸಹಾಯ ಮಾಡುತ್ತದೆ, ಸಂಶೋಧನೆಗೆ ಸಮಂಜಸವಾಗಿರುವುದಿಲ್ಲ, ಅಥವಾ ಯಾವುದೂ ಇಲ್ಲ ಅಂತಿದೆ. ಇಲ್ಲಿ ಸಂಶೋಧಕರ ಅಗಾಧ ಜ್ಞಾನವನ್ನು ತೋರಿಸುವುದಕ್ಕೂ ಮತ್ತು ಆಧಾರ ಗ್ರಂಥ ನೀಡೋದಕ್ಕೂ ಸಂಬಂಧ ಇಲ್ಲ. ಸಂಶೋಧನೆಯನ್ನು ಇನ್ನಷ್ಟು ಮುಂದುವರಿಸಲು ಸಂಶೋಧನೆಗೆ ಸಹಾಯ ಮಾಡುತ್ತದೆ. ಆಧಾರ ಗ್ರಂಥಗಳು ನಾವು ಕೊಟ್ಟಾಗ
ಸಂಶೋಧಕನಾದಂಥನು ಮುಂದೆ ಸಂಶೋಧನೆ ಮಾಡಬೇಕಾದಂಥನು ಆ ಆಧಾರ ಗ್ರಂಥಗಳನ್ನು ಹುಡುಕಿಕೊಂಡು ಹೋದಾಗ ಅವನಿಗೆ ಹೆಚ್ಚು ಹೆಚ್ಚು ಸಂಶೋಧನಾ ವರದಿಗಳು ಅವನಿಗೆ ಸಿಗ್ತದೆ. ಹೀಗಾಗಿ ಸಂಶೋಧನೆಯನ್ನು ಮುಂದುವರಿಸಲಿಕ್ಕೆ ಅದು ಸಹಾಯ ಆಗ್ತದೆ. ಸಂಶೋಧನೆಗೆ ಆಗಿರೋದಿಲ್ಲ, ಯಾವುದೂ ಅಲ್ಲ ಅನ್ನೋದು ಕೂಡ ಆಗಿರೋದಿಲ್ಲ. 5ನೇ ಪ್ರಶ್ನೆ, ಸಂಶೋಧನಾ ಪ್ರಬಂಧದಲ್ಲಿ ಚಿತ್ರಗಳನ್ನು ಮತ್ತು ಕೋಷ್ಟಕಗಳನ್ನು ಒಳಗೊಂಡ ಭಾಗ ಯಾವುದು ಅಂತ. ಸಂಶೋಧನಾ ವರದಿಯಲ್ಲಿ ಯಾವ ಭಾಗದಲ್ಲಿ ನಾವು ಡಯಾಗ್ರಾಮ್ಸನ್ನು ಮತ್ತು ಟೇಬಲ್ಸನ್ನು ಕೊಡ್ತೇವೆ ಅಂತ. ಒಂದು ಅನುಬಂಧ, ಈಗಾಗಲೇ ಸ್ಟ್ರಕ್ಚರ್ ಹೇಳಿದೆ, ಎನೆಕ್ಜರ್ಸ್. ಅನುಬಂಧದಲ್ಲಿ ನಾವು ಏನು ಕೊಡ್ತೇವೆ? ಇಂಟರ್ ಶೆಡ್ಯೂಲ್ಸನ್ನು ಮಾತ್ರ ಕೊಡ್ತೇವೆ, ಅನುಬಂಧ ಅಲ್ಲ. ಉಪಸಂಹಾರ ಅಧ್ಯಾಯ ಅಲ್ಲ, ಉಪಸಂಹಾರದಲ್ಲಿ ಟೇಬಲ್ಸು ಕೊಡೋದಿಲ್ಲ, ಚಿತ್ರಗಳನ್ನು ಕೊಡೋದಿಲ್ಲ. ಇದೊಂದು ಪಠ್ಯ, ಅದು ಕೂಡ ಆಗೋದಿಲ್ಲ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಇದೊಂದು ಪ್ರತ್ಯೇಕ ಅಧ್ಯಾಯ. ಯಾವ ಅಧ್ಯಾಯ ಅಂತಂದರೆ ದತ್ತಾಂಶ ವಿಶ್ಲೇಷಣೆ, ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್, ದತ್ತಾಂಶ ವಿಶ್ಲೇಷಣೆ ಮತ್ತು ಅರ್ಥ ವಿವರಣೆ ಅನ್ನುವ ಅಧ್ಯಾಯದಲ್ಲಿ ಮಾತ್ರ ಚಿತ್ರಕಗಳನ್ನು, ಆಲೇಖಗಳನ್ನು, ಕೋಷ್ಟಕಗಳನ್ನು ನೀಡಲಾಗ್ತದೆ. ಹಾಗಾಗಿ ಸರಿಯಾದ ಉತ್ತರ ಒಂದು ಪ್ರತ್ಯೇಕ ಅಧ್ಯಾಯ. 6ನೇ ಪ್ರಶ್ನೆ, ಸಂಶೋಧನಾ ಪ್ರಬಂಧ ಹೇಳಿಕೆಯು ಒಂದು ವಿಶ್ಲೇಷಣೆ, ಒಂದು ಸಂಗತಿ, ಒಂದು ಹೇಳಿಕೆ, ಒಂದು ಚರ್ಚೆ. ಒಂದು ಸಂಗತಿ ಆಗೋದಿಲ್ಲ, ಯಾಕಂದರೆ ಸಂಶೋಧನಾ ಪ್ರಬಂಧದ ಹೇಳಿಕೆ ಮಾಡಬೇಕಾದ್ರೆ ಸಾಕಷ್ಟು ಅಧ್ಯಯನ ಮಾಡಿದ ಮೇಲೆ ಚರ್ಚೆ ಮಾಡಿ, ಪರೀಕ್ಷೆ ಮಾಡಿ, ವಿಶ್ಲೇಷಣೆ ಮಾಡಿ ನಂತರ ಅವನು ಹೇಳಿಕೆಯನ್ನು ನೀಡ್ತಾನೆ. ಹೀಗಾಗಿ ಇದೊಂದು ವಿಶ್ಲೇಷಣೆ ಸರಿಯಾದ ಉತ್ತರ ಆಗ್ತದೆ. ಇದೊಂದು ಸಂಗತಿ ಆಗೋದಿಲ್ಲ, ಇದೊಂದು ಸುಮ್ಮನೆ ಸ್ಟೇಟ್ಮೆಂಟು ಆಗೋದಿಲ್ಲ, ಹೇಳಿಕೆನೂ ಆಗೋದಿಲ್ಲ, ಇದೊಂದು ಚರ್ಚೆನೂ ಆಗೋದಿಲ್ಲ. ಚರ್ಚೆ ಆಗುವಂಥದ್ದು ಡೇಟಾ ಅನಾಲಿಸಿಸಲ್ಲಿ ಆಗ್ತದೆ, ಸಂಶೋಧನೆಯ ಹೇಳಿಕೆಯಲ್ಲಿ ಆಗೋದಿಲ್ಲ. 7ನೇ ಪ್ರಶ್ನೆ, ಒಂದು ಕಿರು ಪ್ರಬಂಧದ ಮುಖ್ಯ ಅಂಶಗಳೆಂದರೆ ಪೀಠಿಕೆ, ದತ್ತಾಂಶ ಸಂಗ್ರಹ, ದತ್ತಾಂಶ ವಿಶ್ಲೇಷಣೆ, ತೀರ್ಮಾನ ಮತ್ತು ಶಿಫಾರಸುಗಳು. ಕಿರು ಪ್ರಬಂಧ ಅಂತಂದರೆ ಒಂದು ಥೀಸಿಸ್, ಮಹಾಪ್ರಬಂಧದ ಪ್ರಾರಂಭದಿಂದ ಕೊನೆಯ ಹಂತ ಎಲ್ಲ ಚಾಪ್ಟರ್ಸಲ್ಲಿ ಇರಬೇಕು. ಇಲ್ಲಿ ಬಿ ಆಪ್ಷನಲ್ಲಿ ಪೀಠಿಕೆ ಇಲ್ಲ, ಸಿ ಆಪ್ಷನಲ್ಲೂ ಪೀಠಿಕೆ ಇಲ್ಲ, ಡಿ ಆಪ್ಷನಲ್ಲಿ ಪೀಠಿಕೆ ಇದೆ ಆದರೆ ತೀರ್ಮಾನಗಳಿಲ್ಲ. ಹೀಗಾಗಿ ತೀರ್ಮಾನ ಮತ್ತು ಶಿಫಾರಸುಗಳಿಲ್ಲ. ಹಾಗಾಗಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಪೀಠಿಕೆ, ದತ್ತಾಂಶ ಸಂಗ್ರಹಣೆ, ದತ್ತಾಂಶ ವಿಶ್ಲೇಷಣೆ, ತೀರ್ಮಾನ ಮತ್ತು ಶಿಫಾರಸುಗಳು ಆಗಿರ್ತದೆ. ಕೊನೆಯ ಪ್ರಶ್ನೆ, ಒಂದು ಒಳ್ಳೆಯ ಮಹಾಪ್ರಬಂಧ ಬರವಣಿಗೆಯು ಒಳಗೊಂಡಿರಬೇಕಾದದ್ದು ಏನೇನು ಅನ್ನೋಂಥದ್ದು. ಮೊದಲನೇ ಆಪ್ಷನ್ನು ಕಡಿಮೆ ವ್ಯಾಕರಣ ಮತ್ತು ಚಿಹ್ನೆಗಳ ತಪ್ಪುಗಳನ್ನು ಹೊಂದಿರಬೇಕು. ವ್ಯಾಕರಣ ಮತ್ತು ಚಿಹ್ನೆಗಳು ಯಾವುದೇ ಒಂದು ಥೀಸಿಸಲ್ಲಿ ಪ್ರತಿ ಥೀಸಿಸಲ್ಲಿ ಇದ್ದೇ ಇರ್ತವೆ, ಅದು ಅಷ್ಟು ಮುಖ್ಯ ಆಗೋದಿಲ್ಲ, ಹಾಗಾಗಿ ಅದು ಸರಿಯಾದ ಉತ್ತರ ಅಲ್ಲ. ಆಕರಗಳನ್ನು ಸರಿಯಾಗಿ ಪರಿಶೀಲನೆ ಮಾಡೋದು, ಆಕರಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಬೇಕು, ಬಟ್ ಆಕರಗಳೇ ಎಲ್ಲ ಮುಖ್ಯ ಆಗೋದಿಲ್ಲ. ಸಿ, ಮಹಾಪ್ರಬಂಧ ಬರವಣಿಗೆಯಲ್ಲಿ ಸ್ಥಿರತೆ ಇರಬೇಕು, ಇದು ಭಾಳ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ಅನ್ನುವಂಥದ್ದು, ನಾನು ಈಗಾಗಲೇ ಕ್ವಾಲಿಟೀಸ್ ಆಫ್ ಎ ಗುಡ್ ರಿಸರ್ಚ್ ರಿಪೋರ್ಟ್ ಹೇಳಬೇಕಾದ್ರೆ ಹೇಳಿದೆ, ಸಂಶೋಧನಾ ಮಹಾಪ್ರಬಂಧದ ಮೊದಲನೇ ಅಧ್ಯಾಯ, ಮೊದಲನೇ ಪುಟ, ಮೊದಲನೇ ಲೈನಿಂದ ಕೊನೆಯ ಅಧ್ಯಾಯದವರೆಗೂ ಒಂದು ಕನ್ಸಿಸ್ಟೆನ್ಸಿ ಇರಬೇಕು, ಒಂದು ಲಾಜಿಕಲ್ ಲಿಂಕ್ ಇರಬೇಕು. ಅದಕ್ಕೆ ನಾವು ಕನ್ಸಿಸ್ಟೆನ್ಸಿ ಅಂತ ಹೇಳ್ತೇವೆ, ಸ್ಥಿರತೆ ಅಂತ ಹೇಳ್ತೀವಿ. ಸೊ ಹೀಗಾಗಿ ಮಹಾಪ್ರಬಂಧದಲ್ಲಿ ಬರವಣಿಗೆಯಲ್ಲಿ ಸ್ಥಿರತೆ ಇಲ್ಲದಿದ್ದರೆ ಅದು ತನ್ನ ಗುಣಮಟ್ಟವನ್ನು ಮತ್ತು ಅದರ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ತದೆ. ಹಾಗಾಗಿ ಆಪ್ಷನ್ ಸಿ ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಡಿ ಇದೆ, ಉತ್ತಮವಾದ ಸಾರಾಂಶ ಅನ್ನೋಂಥದ್ದು, ಅದು ಕೂಡ ಇಲ್ಲಿ ಉತ್ತರ ಆಗೋದಿಲ್ಲ. ಸೊ 8 ಪ್ರಶ್ನೆಗಳನ್ನು ತೆಗೆದುಕೊಂಡು ನಾನು ಇವತ್ತು ಕೊಟ್ಟಿರುವಂಥ ವಿಷಯ ಏನಿದೆ, ರೈಟಿಂಗ್ ರಿಸರ್ಚ್ ರಿಪೋರ್ಟ್ಸ್ ಆ್ಯಂಡ್ ರೆಫರೆನ್ಸಿಂಗ್ ಕುರಿತು ನಾನು ಇಲ್ಲಿ ಹಂಚಿಕೊಂಡಿದ್ದೇನೆ. ಪ್ರಾಯಶಃ ಇದು ನಿಮಗೆಲ್ಲ ಉಪಯೋಗ ಆಗ್ತದೆ ಅಂತ ನಾನು ಬಯಸಿದ್ದೇನೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಥ್ಯಾಂಕ್ ಯು.